ಕಷ್ಟದಲ್ಲಿರೋರ್ಗೆಲ್ಲ ನಮಸ್ಕಾರ. ನಿಮ್ ಕಷ್ಟನ ದೂರ ಮಾಡೋದಿಕ್ಕೆ ಅಂತಾನೆ ಬಂದಿದ್ದೀನಿ. ನಿಮ್ ಸಂಸಾರದಲ್ಲಿ ಏನೇ ತಾಪತ್ರಯ ಇರ್ಲಿ, ಅದ್ನೆಲ್ಲ ಕಡಿಮೆ ಮಾಡೇ ಮಾಡ್ತೀನಿ. ಆ ಶಕ್ತಿ ಈ ಪುಸ್ತಕಕ್ಕಿದೆ. ಆ ಪುಸ್ತಕ ಓದ್ತಾ ಇದ್ದೀನಿ. ಇದು ಯಾರೇ ಕೇಳಿಸ್ಕೊಂಡ್ರು ಅವ್ರ ಸಂಸಾರ ತಾಪತ್ರಯ ನಾಶ ಆಗೋಗುತ್ತೆ. ಸುಮ್ನೆ ನನ್ ಮಾತ್ ನಂಬೇಡಿ, ಪರೀಕ್ಷೆ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ ಬೇಕಾದ್ರೆ. ಈಗ ಓದ್ತಾ ಇದೀನಿ ನೋಡಿ, ಇದು ವಚನ ವೇದ ಅಂತ ಪುಸ್ತಕ. ಇದು ಕುವೆಂಪು ಅವರು ಮುಖ್ಯವಾಗಿ ಅನುವಾದದಲ್ಲಿ ಕೂತಿದ್ರು ಅಂತ ಹೇಳ್ತಾರೆ. ಇದು ಯಾವ ಚಾಪ್ಟರ್ ಅಂದ್ರೆ ಧರ್ಮ, ಗೃಹಸ್ಥರಿಗೆ ಮತ್ತು ಸನ್ಯಾಸಿಗಳಿಗೆ ಅಂತ. 20ನೇ ಚಾಪ್ಟರು, ಪಾರ್ಟ್ 1, ಕನ್ನಡ ವಚನ ವೇದ. 9ನೇ ಮಾರ್ಚ್ 1884, ಫಲ್ಗುಣ ಶುಕ್ಲ ದ್ವಾದಶಿ ಭಾನುವಾರ. ರಾಜ್ಯದಲ್ಲಿ ಎಲ್ಲರೂ ಬಂದು ಮಜಾ ಮಾಡೋದ್ರ ಬದಲು ರಾಮಕೃಷ್ಣ ಹತ್ರ ಬಂದು ಎಲ್ಲ ತಪಸ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗಿರೋದೇ ಒಂದು ತಪಸ್ಸು. ಶ್ರೀರಾಮಕೃಷ್ಣರು ಅನೇಕ ಮಂದಿ ಭಕ್ತರೊಡನೆ ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯಲ್ಲಿ ಕುಳಿತು ಅವರ ಮಧ್ಯ ಮಣಿಲಾಲ, ಮಲ್ಲಿಕ, ಸಿಂಧಿಯ ಕವಿರಾಜ, ಮಹೇಂದ್ರ, ಬಲರಾಮ, ಮಾಸ್ಟರ್, ಭವನಾಥ, ರಾಕಾಲ, ಲಾಟು, ಹರೀಶ, ಕಿಶೋರಿ, ಶಿವಚಂದ್ರ ಮೊದಲಾದವರು ಕುಳಿತಿದ್ದಾರೆ. ನೋಡಿ ನೋಡಿ, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಲ್ಲಿ ಬಂದು ಕುಳಿತುಕೊಂಡಿದ್ದಾರೆ. ಪರಮಹಂಸರ ತೋಳು ಇನ್ನೂ ಪಟ್ಟಿಯಿಂದ ಬಿಗಿಯಲ್ಪಟ್ಟಿದೆ. ಅವ್ರ ಕೈಗೆ ಫ್ರಾಕ್ಚರ್ ಏನೋ ಆಗಿತ್ತು. ಅದು ಬಹಳವಾಗಿ ನೋಯುತ್ತಿದ್ದರೂ ಪ್ರಾಯಿಕವಾಗಿ ಸಮಾಧಿಸ್ಥರಾಗಿಯೋ ಅಥವಾ ಭಕ್ತರಿಗೆ ಗಂಭೀರ ತತ್ವಗಳನ್ನು ಬೋಧಿಸುತ್ತಲೋ ಇರುತ್ತಿದ್ದಾರೆ. ಅವ್ರಿಗೆ ಏನೇ ನೋವಿರ್ಲಿ, ಜನರಿಗೆ ಒಂದು ಒಳ್ಳೇದ್ ಮಾಡಬೇಕು ಅಂತ ಒಂದು ಅವರಲ್ಲಿ ತುಂಬಾ ಏನ್ ಹೇಳ್ತಾರೆ ಅದಕ್ಕೆ ಆಸೆ ಇತ್ತು. ಮಣಿಮಲ್ಲಿಕಾ ಮತ್ತು ಭವನಾಥ ವಸ್ತು ಪ್ರದರ್ಶನ ಶಾಲೆಯ ಸಂಬಂಧವಾಗಿ ಮಾತುಕತೆ ಎತ್ತಿದರು. ಅದನ್ನು ಏಷ್ಯಾಟಿಕ್ ಮ್ಯೂಸಿಯಂನ ಹತ್ತಿರ ಏರ್ಪಡಿಸಿದ್ದಾರೆ. ಅವರು ಹೇಳುತ್ತಿದ್ದಾರೆ, ಅನೇಕ ಮಂದಿ ರಾಜರು ಬಹು ಅಮೂಲ್ಯ ವಸ್ತುಗಳನ್ನು ಕಳುಹಿಸಿದ್ದಾರೆ. ಚಿನ್ನದ ಮಂಚ, ಆ ತರಹದ್ದನ್ನೇ ಅವನ್ನು ನೋಡಬೇಕಾದದ್ದೇ. ಇಲ್ಲಿ ಒಂದು ಮ್ಯೂಸಿಯಂ ಬಗ್ಗೆ ಮಾತುಕತೆ ನಡೀತಿದೆ. ಆ ಮ್ಯೂಸಿಯಂ ಅಲ್ಲಿ ರಾಜರು ಏನು ತಗೊಂಬಂದು ಕೊಟ್ಟಿರ್ತಾರೆ, ಅದನ್ನ ನೋಡ್ಬೇಕಾಗಿದ್ದೆ ಅಂತ ಹೇಳ್ತಿದ್ದಾರೆ. ಶ್ರೀರಾಮಕೃಷ್ಣರು ಭಕ್ತರಿಗೆ ನಗುತ್ತಾ, ಹೌದು, ಅಲ್ಲಿಗೆ ಹೋದರೆ ಒಂದ್ ದೊಡ್ಡ ಉಪಕಾರ ಆಗತ್ತೆ. ಏನಾಗ್ತಿದೆ ಅಂತ ಹೇಳ್ತಿದ್ದಾರೆ, ದೊಡ್ಡ ಉಪಕಾರ ಆಗತ್ತಂತೆ. ರಾಜ ಮಹಾರಾಜರು ಕಳುಹಿಸಿರುವ ಚಿನ್ನದ ಮಂಚ ಮೊದಲಾದವುಗಳನ್ನು ನೋಡಿದ ನಂತರ ಅವೆಲ್ಲ ಕೇವಲ ಕಸಕಡ್ಡಿ ಎಂಬ ಬೋಧೆಯಾಗುತ್ತದೆ ಅಲ್ವಾ? ಯೋಚನೆ ಮಾಡಿ ನೋಡಿ, ಈಗಿರೋ ಸಣ್ಣ ಪುಟ್ಟ ಆಸ್ತಿ ಬಿಡೋಗಕ್ಕೆ ಎಷ್ಟು ಮನ್ಸು ನೋಯುತ್ತೆ. ಕೆಲವೊಬ್ಬರಿಗೆ ಕಷ್ಟಪಟ್ಟು ದುಡಿದಿರ್ತಾರೆ, ಕೋಟಿ 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 ಬಿಟ್ಟು ಪ್ರಾಣ ಕಳ್ಕೋಬೇಕು ಅಂತಂದ್ರೆ ಎಷ್ಟು ನೋವಾಗ್ತಾ ಇರ್ತದೆ ಜನಕ್ಕೆ. ಅಂತ ಶ್ರೀಮಂತರು ಎಲ್ಲ ಬಿಟ್ಟು ಹೋಗ್ಲೇಬೇಕು ಅಂತ. ಅದು ಎಷ್ಟು, ಕಂಟಿನ್ಯೂ ಮಾಡೋಣ, ಅದು ಎಷ್ಟು ಉಪಕಾರಿ. ನಾವು ಕಲ್ಕತ್ತಕ್ಕೆ ಹೋಗುವಾಗಲೆಲ್ಲ ಹೃದಯ ನನಗೆ ವೈಸ್ರಾಯ್ನ ಬಂಗಲೆ ತೋರಿಸಿ ಹೇಳುತ್ತಿದ್ದ, ಮಾವ ಅಲ್ಲಿ ನೋಡಿ ವೈಸ್ರಾಯ್ನ ಬಂಗಲೆಯನ್ನು, ಎಷ್ಟೊಂದು ದೊಡ್ಡ ದೊಡ್ಡ ಕಂಬಗಳು. ಭಗವತಿ ನನಗೆ ತೋರಿಸಿದಳು. ಅವು ಕೇವಲ ಮಣ್ಣಿನ ಇಟ್ಟಿಗೆಗಳನ್ನು ಒಂದರ ಮೇಲೊಂದು ಜೋಡಿಸಿರುವ ಜೋಡಣೆ ಎಂದು. ಅಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಭಗವತಿ ಒಂದು ದರ್ಶನಗಳನ್ನ ಕೊಡ್ತಾ ಇದ್ಲು. ಅವ್ರು ಕೂತ ಹಾಗೆ ಏನು ಕಾಣಿಸ್ತಿತ್ತು ಅವ್ರಿಗೆಲ್ಲ. ಅದರಲ್ಲಿ ಏನ್ ಕಾಣಿಸ್ತಿರುತ್ತೆ ಇವ್ರಿಗೆ, ಅವೆಲ್ಲನೂ ಆ ಕಂಬಗಳೆಲ್ಲ, ಇಟ್ಟಿಗೆಗಳೆಲ್ಲ ಮಣ್ಣಿಂದು ಏನಂತ ಹೇಳ್ತಿದ್ದಾರೆ, ಅಷ್ಟು ದೊಡ್ಡ ದೊಡ್ಡ ಕಂಬನಿಗಳೆಲ್ಲ ಅದ್ರೊಳಗಡೆ ಇರೋದೇನು ಮಣ್ಣಿ ಇಟ್ಟಿಗೆಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸಿರೋದು ಅಂತ ಹೇಳ್ತಿದ್ದಾರೆ. ಭಗವಂತ ಮತ್ತು ಆತನ ಐಶ್ವರ್ಯ. ಭಗವಂತನೇ ಸತ್ಯ, ಆತನ ಐಶ್ವರ್ಯ 2 ದಿನದ್ದು. ಇಂದ್ರಜಾಲಿಕ ಮತ್ತು ಆತನ ಇಂದ್ರಜಾಲ. ಇಂದ್ರಜಾಲವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಿ ಬಿಡುತ್ತಾರೆ. ಆದರೆ ಅವೆಲ್ಲ ಮಿಥ್ಯ. ಐಂದ್ರಜಾಲಿಕನೇ ಸತ್ಯ. ಯಜಮಾನ ಮತ್ತು ಆತನ ತೋಟ. ಜನರಿಗೆ ತೋಟದ ಕಡೆಯೇ ದೃಷ್ಟಿ, ಆದರೆ ತೋಟದ ಯಜಮಾನನನ್ನು ಪತ್ತೆ ಮಾಡಿಕೊಳ್ಳಬೇಕು. ಇದೇನು ಹೇಳ್ತಿದ್ದಾರೆ ಅಂದ್ರೆ, ಭಗವಂತ ಮತ್ತು ಆತನ ಐಶ್ವರ್ಯ. ಭಗವಂತನೇ ಸತ್ಯ. ಈ ಐಶ್ವರ್ಯ ಇದೆಯಲ್ಲ 2 ದಿನದ್ದು.
ಮ್ಯಾಜಿಕ್ ಮಾಡೋನು ಮತ್ತೆ ಮ್ಯಾಜಿಕ್ ಮಾಡೋನೇ ಇಂಪಾರ್ಟೆಂಟು. ಮ್ಯಾಜಿಕ್ ಇರುತ್ತೆ, ನಾಳೆ ಇರಲ್ಲ. ಅದೇ ತರ ಏನ್ ಹೇಳ್ತಿದ್ದಾರೆ, ಯಜಮಾನ ಮತ್ತೆ ಅದನ್ ತೋಟ, ಜನರಿಗೆ ತೋಟದ ಕಡೆನೇ ಗಮನ ಅಂತೆ. ಈ ಭಗವಂತನ ಐಶ್ವರ್ಯದ ಮೇಲೆ ನಮ್ಗೆಲ್ಲ ಏನು ಆಸೆ, ಆದ್ರೆ ಆ ಒಡೆಯನ್ ಬಗ್ಗೆ ಅವನ್ ಹುಡ್ಕಕ್ಕೆ ಹೋಗಲ್ಲ, ಅವನ್ನ ಪತ್ತೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಮಣಿಮಲ್ಲಿಕ ಶ್ರೀರಾಮಕೃಷ್ಣರಿಗೆ ವಸ್ತು ಪ್ರದರ್ಶನ ಕೇಳ್ತಾನೆ ಅವನು. ವಸ್ತು ಪ್ರದರ್ಶನ ಶಾಲೆಯಲ್ಲಿ ಎಷ್ಟೊಂದು ದೊಡ್ಡ ಎಲೆಕ್ಟ್ರಿಕ್ ದೀಪ ಇಟ್ಟಿದ್ದಾರೆ. ಅದನ್ನು ನೋಡಿದಾಗ ನಮಗನಿಸುತ್ತದೆ, ಅಂತ ದೊಡ್ಡ ದೀಪವನ್ನು ನಿರ್ಮಿಸಿದವನು ಎಂಥ ಅಸಾಧಾರಣ ವ್ಯಕ್ತಿಯಾಗಿರಬೇಕು ಎಂದು. ನೋಡಿ, ಇದಾಗ್ತಿರೋದು 1884ನೇ ಇಸ್ವಿನಲ್ಲಿ ಮಾತಾಡ್ತಿರೋದು. ಶ್ರೀರಾಮಕೃಷ್ಣರು ಮಣಿಲಾಲನಿಗೆ ಒಂದು ಮತ ಇದೆ, ಅದು ಹೇಳುತ್ತದೆ ಭಗವಂತನೇ ಎಲ್ಲವೂ ಆಗಿದ್ದಾನೆ ಎಂದು. ಅವನು ಯಾರು ಮಣಿಮಲ್ಲಿಕ ಕೇಳ್ತಾರೆ, ದೊಡ್ಡ ದೊಡ್ಡ ಎಲೆಕ್ಟ್ರಿಕ್ ದೀಪ ಇಟ್ಟಿದ್ದಾರೆ, ಅದು ನೋಡಿದಾಗ ಅನ್ಸುತ್ತೆ ಇದನ್ನೆಲ್ಲ ಮಾಡಿದವ್ರು ಎಂತ ದೊಡ್ಡ ವ್ಯಕ್ತಿ ಆಗಿರ್ಬೇಕು ಅಂತ. ಅವಾಗ ರಾಮಕೃಷ್ಣ ಹೇಳ್ತಿದ್ದಾರೆ, ಒಂದ್ ಮತ ಇದೆ, ಅದು ಹೇಳುತ್ತೆ ಭಗವಂತ ಎಲ್ಲವೂ ಆಗಿದ್ದಾನೆ ಎಂದು. ಈ ರೀತಿಯಾಗಿ ಹೇಳತಕ್ಕವನು ಭಗವಂತನೇ, ಸಚ್ಚಿದಾನಂದನೇ ಎಲ್ಲವೂ ಆಗಿದ್ದಾನೆ, ಸೃಷ್ಟಿಕರ್ತ, ಮಾಯೆ, ಜೀವ, ಜಗತ್ತು ಎಲ್ಲವೂ ಆಗಿದ್ದಾನೆ ಅಂತ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಮಾಡ್ದವನು ಭಗವಂತನೇ. ನೋಡಿ ಈಗ ಅದು ಅಯ್ಯೋ ಎಷ್ಟ್ ಚೆನ್ನಾಗಿದೆ ಅಂತ ಹೇಳ್ದಾರೋನು ಭಗವಂತನೇ, ಇದು ಎಲ್ಲವೂ ಅವನೇ ಅಂತ ಹೇಳುವಂತ ಒಂದು ಮತ ಇದೆಯಂತೆ. ಈಗ ಒಂದು ಮಾತುಕತೆ ವಿವಿಧ ವಸ್ತು ಸಂಗ್ರಹ ಶಾಲೆಗಳ ಸಂಬಂಧವಾಗಿ ಆರಂಭವಾಯಿತು. ಶ್ರೀರಾಮಕೃಷ್ಣರು ಭಕ್ತರಿಗೆ, ಒಮ್ಮೆ ನಾನು ವಿವಿಧ ವಸ್ತು ಸಂಗ್ರಹ ಶಾಲೆಗೆ ಹೋಗಿದ್ದೆ. ಅಲ್ಲಿ ನನಗೆ ಜೀವ ಜಂತುಗಳ ಮತ್ತು ಸಸ್ಯಗಳ ಅವಶೇಷಗಳನ್ನು ತೋರಿಸಿದರು. ಆವೇಶ ಅಲ್ಲ, ಒಂದು ಇಡೀ ಪ್ರಾಣಿಯೇ ಕಲ್ಲಿನಂತಾಗಿ ಬಿಟ್ಟಿತು. ಹಾಗೆ ನೋಡು, ಸಂಘದೋಷ ಏನೆಂಬುದನ್ನು. ಅದೇ ರೀತಿಯಾಗಿ ಸರ್ವದಾ ಸಾಧು ಸಂಘ ಮಾಡಿದರೆ ಅವರಂತೆಯೇ ಆಗಿಬಿಡುತ್ತೇವೆ. ಏನ್ ಹೇಳ್ತಿದ್ದಾರೆ ಇಲ್ಲಿ, ರಾಮಕೃಷ್ಣ ಪರಮಹಂಸರು ಒಂದು ವಸ್ತು ಪ್ರದರ್ಶನಕ್ಕೆ ಹೋಗ್ತಾರೆ. ಅಲ್ಲಿ ನೋಡ್ತಾರೆ, ಅಲ್ಲಿ ಒಂದು ಮೂಳೆನೋ ಏನೋ ಅದು ಕಲ್ಲಂಗಾಗೋಗಿದೆ. ಯಾಕಂಗಾಯ್ತು ಅದ್ರ ಸಂಘದೋಷ. ಯಾವ್ದ್ರ ಜೊತೆಗೆ ಇದ್ದು ಅದು ಹಾಗೆ ಆಗ್ಬಿಡುತ್ತೆ, ಪ್ರಾಣಿಯೇ ಕಲ್ಲಾಗ್ಬಿಟ್ಟಿದ್ಯಂತೆ. ಹಂಗೆ ಸಂಘದೋಷ ಅಂದ್ರೆ ನಾವು ಸರ್ವದಾ ಯಾವಾಗ್ಲೂ ಕುಡುಕರ ಜೊತೆ, ಕುಡಿಯೋ ಅಭ್ಯಾಸ ಇರೋರ ಜೊತೆ ಇದ್ರೆ ಕುಡಿಯೋದ್ ಕಲ್ತ್ಕೊಳ್ತೀವಿ. ಯಾವಾಗ್ಲೂ ದೇವ್ರ ವಿಷಯ ಹೇಳ್ಕೊಂಡು ದೇವ್ರು, ಧ್ಯಾನ, ಅಧ್ಯಾತ್ಮ ಅನ್ನೋರ್ ಜೊತೆಗಿದ್ರೆ ಆಧ್ಯಾತ್ಮ ಕಲಿತೀವಿ. ಈಗ ನೆಪೋಲಿಯನ್ ಹಿಲ್ ಹೇಳ್ತಾರೆ, ಟೆಲ್ ಮೀ ವಾಟ್ ಯು ಡೂ ಇನ್ ಯುವರ್ ಫ್ರೀ ಟೈಮ್, ಐ ವಿಲ್ ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಅಂತ. ಹಂಗೆ ನಾವು ಫ್ರೀ ಟೈಮಲ್ಲಿ ಇರ್ಬೋದು, ಯಾರನ್ನ ನಾವು ಮಾತಾಡಿಸ್ತಿದ್ದೀವಿ, ಯಾರ ಜೊತೆಗಿದ್ದೀವಿ, ಅದು ನಮ್ಗೆ ತಾನೇ ರಿಫ್ಲೆಕ್ಟ್ ಆಗುತ್ತೆ ಜೀವನದಲ್ಲಿ. ನೆಕ್ಸ್ಟ್, ಮಣಿಮಲ್ಲಿಕ ನಗುತ್ತಾ, ನೀವು ಅಲ್ಲಿಗೆ ಹೋಗಿ ಬಂದಿದ್ದರೆ ನಮಗೆ 10-15 ವರ್ಷಗಳವರೆಗೆ ಉಪದೇಶ ನಡೆಯುತ್ತಿತ್ತು. ಶ್ರೀರಾಮಕೃಷ್ಣ ಕೇಳ್ತಾರೆ, ಅದು ಹೇಗೆ? ಉಪಮೆಗಳಿಗಾಗೇನು ಎಕ್ಸಾಂಪಲ್ಸ್ ಕೊಡ್ತೀನಿ ಅಂತಲ್ಲ ಅಂತ ಕೇಳ್ತಿದ್ದಾರೆ. ಅವಾಗ ಬಲರಾಮ, ಬೇಡಿ ಹಾಗೆಲ್ಲ ನೀವು ಹೋಗಕೂಡದು. ಅಲ್ಲಿಗಿಲ್ಲಿಗೆ ಆ ರೀತಿಯಾಗಿ ಅಲೆದರೆ ನಿಮ್ಮ ಕೈ ಗುಣ ಹೊಂದದು. ಅವ್ರ ಕೈ ಬೇರೆ ನೋವಾಗಿದೆಯಲ್ಲ, ಅದಕ್ಕೆ ಹೇಳ್ತೀನಿ. ಶ್ರೀರಾಮಕೃಷ್ಣರು ಈಗ ಹೇಳ್ತಾರೆ, ನನಗೆ 2 ವಿಧದ ಚಿತ್ರಪಟ ಬೇಕಾಗಿದೆ. ಒಂದನೆಯದು ಯೋಗಿ ದುನಿ ಹತ್ತಿಸಿಕೊಂಡು ಅದರ ಬಳಿ ಕುಳಿತುಕೊಂಡಿರುವುದು, ಅಂದ್ರೆ ಬೆಂಕಿ ಮುಂದೆ ಕೂತ್ಕೊಂಡಿರೋದು. ಎರಡನೆಯದು ಯೋಗಿ ಗಾಂಜಾ ಕುಡಿಯುವಾಗ ಅದು ಭಗ್ ಭಗ್ ಅಂತ ಹತ್ತಿ ಉರಿಯುತ್ತಿರುವುದು. ಆಹಾ, ಈ ವಿಧದ ಚಿತ್ರಪಟಗಳನ್ನು ನೋಡಿದರೆ ಒಳ್ಳೆ ಉದ್ದೀಪನವಾಗುತ್ತದೆ. ಇದು ಕೃತಕ ಸೀತಾಫಲದ ಹಣ್ಣು ನೋಡಿದರೆ ನಿಜವಾದ ಸೀತಾಫಲದ ಹಣ್ಣಿನ ಭಾವನೆ ಬರುವುದಿಲ್ಲವೇ? ಹಾಗೆ ನೋಡಿ, ಇಲ್ಲಿ ಹೇಳ್ತಿದ್ದಾರೆ, ಒಬ್ಬ ಯೋಗಿ ಧ್ಯಾನದಲ್ಲಿ ಕೂತಿರೋದನ್ನ ನೋಡಿದಾಗ ಅವ್ರಿಗೂ ಭಗವಂತನ ಜ್ಞಾಪಕಕ್ಕೆ ಬರುತ್ತೆ. ಎರಡನೇದು, ಅದು ಇದಕ್ಕೆ ಎಕ್ಸಾಂಪಲ್ ಆಗಿ ತಗೋಬಹುದು. ಗಾಂಜಾ ಹೊಡಿತಾ ಇರೋರು ಅದು ಭಗ್ ಭಗ್ ಅಂತ ಹೇಳಿತಾರಲ್ಲ, ಅದನ್ನ ತೆಗೆದು ನೋಡ್ತಾ ಇರೋ ಫೋಟೋಗಳು ಯಾವಾಗ್ಲೂ ನೋಡ್ತಾ ಇದ್ದಾಗ ಅದ್ರದ್ದೇ ಒಂದು ಕಿಕ್ ಬರುತ್ತೆ. ಇದೇನಂದ್ರೆ ಕೃತಕ ಸೀತಾಫಲ ನೋಡಿದ ತಕ್ಷಣ, ಅಂದ್ರೆ ಪ್ಲಾಸ್ಟಿಕ್ ಸೀತಾಫಲ ನೋಡಿದ ತಕ್ಷಣ ರಿಯಲ್ ಸೀತಾಫಲದ ಹಣ್ಣಿನ ಭಾವನೆ ಬರ್ತದಲ್ಲ, ಹಾಗೆ ಅಂತ. ಇದೀಗೇನೋ ಸತ್ಸಂಗಕ್ಕೆ ಹೆಲ್ಪ್ ಆಗ್ತದೆ, ಒಳ್ಳೊಳ್ಳೆ ಸವಾಸ ಮಾಡಿದಾಗೂ ಇವೆಲ್ಲ ಬರುತ್ತೆ ಅನ್ನಂಗೂ ಇರುತ್ತೆ.
ಯೋಗಕ್ಕೆ ವಿಘ್ನ ಕಾಮಕಾಂಚನ. ಏನ್ ಹೇಳ್ತಿದ್ದಾರೆ ಇಲ್ಲಿ? ಯೋಗ ಅಂದ್ರೆ ಯಾವುದೇ ಸಾಧನೆ, ಅದು ಜ್ಞಾನ ಯೋಗ, ಭಕ್ತಿ ಯೋಗ, ರಾಜಯೋಗ ಅಥವಾ ಯಾವುದೇ ತರ ಬಿಸ್ನೆಸ್, ಯಾವುದೇ ತರ ಅಚೀವ್ಮೆಂಟ್ಸ್, ಎಲ್ಲದಕ್ಕೂ ವಿಘ್ನ ಯಾವುದು? ಕಾಮಕಾಂಚನ. ಆ ವಿಘ್ನೇಶ್ವರನೇ ಕಾಪಾಡಬೇಕು ನಮ್ಗೆಲ್ಲ. ಆ ವಿಘ್ನಗಳನ್ನ ತಡಿಬೇಕು ಅಂತ ಪ್ರಾರ್ಥನೆ ಮಾಡೋಣ. ಈ ಮನಸ್ಸು ಶುದ್ಧವಾಯಿತು ಎಂದರೆ ಯೋಗ ಉಂಟಾಗುತ್ತದೆ. ಕಾಮ ಅಂದ್ರೆ ಲಸ್ಟ್, ಕಾಂಚನ ಅಂದ್ರೆ ಹಣ್ಣಿನ, ಹೆಣ್ಣಿನ ಅಥವಾ ದುಡ್ಡಿನ ಒಂದು ಆಸಕ್ತಿ. ಮನಸ್ಸು ಶುದ್ಧವಾಯಿತೆಂದರೆ ಯೋಗ ಉಂಟಾಗುತ್ತದೆ. ಮನಸ್ಸಿನ ನಿವಾಸ ಸ್ಥಾನ ಭ್ರೂಮಧ್ಯ. ನೋಡಿ, ಮನ್ಸು ಅಂತ ನಾವು ಎದೆ ಮುಟ್ಕೋತೀವಿ, ಅದು ಹೃದಯ, ಅದು ಆತ್ಮ. ಮನ್ಸು ಎಲ್ಲಿದೆ ಅಂತ ಹೇಳಿದ್ರೆ ಅದು ಭ್ರೂಮಧ್ಯ, ಅಂದ್ರೆ ಹಣೆಗಳ ಮೇಲೆ ಇದೆಯಲ್ಲ ಅಲ್ಲಿ. ಆದರೆ ಅದರ ದೃಷ್ಟಿ ಮಾತ್ರ ಲಿಂಗ, ಗುಹ್ಯ, ನಾಭಿಗಳ ಕಡೆ. ಮನ್ಸಿರೋದು ಮೇಲೆ ಹಣೆ ಹತ್ರ, ಆದ್ರೆ ಅದ್ರ ದೃಷ್ಟಿಯಲ್ಲಿದೆ ಲಿಂಗ, ಜನನೇಂದ್ರಿಯಗಳಿರ್ಬೋದು, ಗುಹ್ಯ, ನಾಭಿ, ಹೊಟ್ಟೆ, ಇವುಗಳ ಕಡೆನೆ, ಅಂದರೆ ಕಾಮ ಕಾಂಚನಗಳ ಕಡೆ. ಸಾಧನೆ ಮಾಡಿದರೆ ಈ ಮನಸ್ಸಿಗೆ ಊರ್ಧ್ವ ದೃಷ್ಟಿ ಉಂಟಾಗುತ್ತದೆ. ನಾವು ಧ್ಯಾನ, ಜಪ ಇವೆಲ್ಲ ಮಾಡ್ತಾ ಬಂದ್ರೆ ನಮ್ಮ ಮನಸ್ಸಿಗೆ ಒಂದು ಊರ್ಧ್ವ ದೃಷ್ಟಿ ಬರುತ್ತೆ. ಏನ್ ಹೇಳ್ತಾರೆ, ಈಗ ಧ್ಯಾನ ಜಪ ಜಾಸ್ತಿ ಮಾಡ್ತಾ ಇದ್ದಷ್ಟು ನಮಗೆ ಏನಾಗುತ್ತೆ ಅಂದ್ರೆ ಆ ಕುಂಡಲಿನಿ ಜಾಗೃತಿ ಆಗುತ್ತೆ. ಈ ಕುಂಡಲಿನಿ ಜಾಗೃತಿ 3 ತರ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಹೇಗೆ ಅಂತಂದ್ರೆ ಧ್ಯಾನ ಜಪ ಮಾಡೋರ್ಗೆ, ಆಕ್ಚುಲಿ ಯಾರಿಗೆ ಕುಂಡಲಿನಿ ಜಾಗೃತಿ ಆಗಿರುತ್ತೆ ಅವರೇ ದೊಡ್ಡದಾಗಿ ಸಾಧನೆ ಮಾಡ್ತಿರ್ತಾರೆ. ಎರಡನೇದು ಹೇಗಾಗುತ್ತೆ ಅಂತಂದ್ರೆ ಸಾಧು ಸಂತರು, ಮಹಾಪುರುಷರ ಆಶೀರ್ವಾದ. ಮೂರನೇದು ತಾತ್ವಿಕ ವಿಚಾರದಲ್ಲಾಗತ್ತೆ ಅಂತ ಹೇಳ್ತಾರೆ. ಸೊ ಈಗೇನ್ ಹೇಳ್ತಿದ್ದಾರೆ ಇದರಲ್ಲಿ ಅಂದ್ರೆ ಊರ್ಧ್ವ ದೃಷ್ಟಿ ಉಂಟಾಗುತ್ತದೆ ಯಾವಾಗ ಸಾಧನೆ ಮಾಡಿದರೆ ಅಂತ. ಯಾವ ಸಾಧನೆ ಮಾಡಿದರೆ ಮನಸ್ಸಿಗೆ ಊರ್ಧ್ವ ದೃಷ್ಟಿ ಉಂಟಾಗುತ್ತದೆ? ಅವರೇ ಕೇಳ್ಬಿಟ್ಟು ಉತ್ತರ ಹೇಳ್ತಾ ಇದ್ದಾರೆ. ಸರ್ವದಾ ಸಾಧು ಸಂಘ ಮಾಡಿದರೆ ಎಲ್ಲವನ್ನೂ ಅರ್ಥಕೊಳ್ಳಬಹುದು. ಈಗ ನಿಮ್ಗೆ ಸಾಧು ಸಂಘ ಎಲ್ಲಪ್ಪ ಹುಡ್ಕೊಂಡು ಹೋಗೋದು? ಇದೇ ನಿಮ್ಮ ಸಾಧು ಸಂಘ. ಈ ಪುಸ್ತಕ ಯಾರು ಓದ್ತಾರೋ ಇದರಲ್ಲಿ ಅವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗತ್ತೆ. ನೋಡಿ, ಇಲ್ಲೆಲ್ಲ ಸುಮ್ಮನೆ ಯೋಚನೆ ಮಾಡಿ ನೋಡಿ, ಇಲ್ಲಿ ಯಾರೋ ಬಂದು ಕೂತಿದ್ದಾರೆ. ಅವರೆಲ್ಲ ಏನಕ್ಕೆ ಬಂದಿದ್ದಾರೆ? ತಿನ್ನಕ್ಕಲ್ಲ, ಕುಡಿಯಕ್ಕಲ್ಲ, ಅಥವಾ ಕುಣಿಯಕ್ಕಲ್ಲ. ಇಲ್ಲಿ ಬಂದಿರೋದು ಒಂದು ಆಧ್ಯಾತ್ಮನ ಕೇಳೋದಕ್ಕೆ. ಅವರು ಒಂದು ವಿಷಯ ತಿಳ್ಕೊಳಕ್ಕೋಸ್ಕರ ತಮ್ಮ ಟೈಮ್ನ ಅಲ್ಲಿಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಸಾಧು ಸಂಘ. ಜೊತೆಗೆ ನೀವು ಇದನ್ನ ಕೇಳ್ತಾ ಇದ್ದೀರಾ ಅಂದ್ರೆ ನೀವು ಒಂದು ಸಾಧು ಸಂಘ ಮಾಡ್ತಾ ಇದ್ದೀರಾ ಅಂತ. ಒಂದು ಕಥೆ ಹೇಳ್ತೀನಿ. ಒಬ್ಬ ಸಾಧು ಸಂಘ ಮಾಡ್ತಿದ್ದ. ಯಾವಾಗ್ಲೂ ಸಾಧುಗಳ ಜೊತೆ ಹೋಗ್ಬಿಟ್ಟು ಅಲ್ಲಿ ಪ್ರವಚನ ಕೇಳ್ತಿದ್ದ. ಇನ್ನೊಬ್ಬ ಯಾವಾಗ್ಲೂ ವೇಶ್ಯ ಮನೆಗೆ ಹೋಗ್ತಿದ್ದ. ಇಬ್ರು ಸತ್ತೋದ್ರು. ಆದ್ರೆ ವೇಶ್ಯ ಮನೆಗೆ ಹೋಗ್ತಾ ಇದ್ದವನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಸತ್ಸಂಗಕ್ಕೆ ಹೋಗ್ತಿದ್ದವನ್ನೆಲ್ಲ ನರಕಕ್ಕೆ ಕೇಳ್ಕೊಂಡು ಹೋಗ್ತಾರೆ. ಯಾಕೆ ಯಾಕೆ ಅಂತ ಕೇಳಿದಾಗ ಅವನಲ್ಲಿ ಕೇಳ್ತಾನೆ, ನಾನ್ ಸತ್ಸಂಗಕ್ಕೆ ಹೋಗ್ತಿದ್ದೆ, ನನ್ನ ಯಾಕೆ ನರಕಕ್ಕೆ ಕರ್ಕೊಂಡ್ ಬಂದಿದ್ದೀರಾ ನೀವು ಅಂತ ಕೇಳ್ತಾನೆ. ಅವಾಗ ಅಲ್ಲಿ ಯಮಭಟ್ರು ಹೇಳ್ತಾರಂತೆ, ನೋಡು, ನೀನು ಸತ್ಸಂಗಕ್ಕೆ ಹೋಗ್ತಿದ್ರು, ನಿನ್ ಮನಸ್ಸು ನಿನ್ ಸ್ನೇಹಿತನ ಮೇಲಿತ್ತು. ಏನು, ನೀನ್ ಸತ್ಸಂಗ ಕೇಳ್ತಾ ಕೇಳ್ತಾ ನೋಡು, ನಾನ್ ಯಾಕಪ್ಪ ಇಲ್ಲಿ ಬಂದೆ, ಇವನ್ ನೋಡಿದ್ರೆ ಏನೋ ಹರಟೆ ಹೊಡಿತದ, ನನ್ನ ಸ್ನೇಹಿತ ನೋಡು ಅಲ್ಲಿ ಹೋಗಿ ಮಜಾ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಅಲ್ಲಿ ವೇಶ್ಯ ಮನೆಗೆ ಹೋಗ್ತಿದ್ನಲ್ಲ ಅವನು ಅಲ್ಲಿ ಹೋದಾಗ ಅನ್ಕೊಳ್ಳೋನಂತೆ, ಛೇ, ನಾನು ಯಾಕೆ ಇಲ್ಲಿ ಬರ್ತಿದ್ದೀನಿ, ನನ್ನ ಸ್ನೇಹಿತ ನೋಡಿದ್ರೆ ಅಲ್ಲಿ ದೇವ್ರ ಭಕ್ತಿ ಮಾಡ್ಕೊಂಡು ಆನಂದವಾಗಿ ಭಗವಂತನ ಸ್ಮರಣೆ ಮಾಡಿ ತಪಸ್ ಮಾಡ್ತಿದ್ದಾನಲ್ಲ ಅಂತ. ಅವ್ರ ಮನ್ಸು ಯಾವಾಗ್ಲೂ ಜಾಸ್ತಿ ಇದ್ರ ಮೇಲೆ ಇರ್ತಿತ್ತು. ಕಡೆಗೆ ಅವ್ರ ಪ್ರಾಣ ಹೋದಾಗ ಅಲ್ಲಿ ಅವ್ರಿಗೆ ಉತ್ತರ ಕೊಡೋದು ಇಷ್ಟೇ ಎಂಬಟ್ರು. ನೋಡಿ, ನಿಮ್ ಮನ್ಸು ಜಾಸ್ತಿ ಇದ್ದಿದ್ದು ಆ ಒಂದು ವೇಶ್ಯ ಮೇಲೆ. ಇವನು ವೇಶ್ಯ ಹತ್ತಿರಿದ್ರು ಒಂದ್ ಮನ್ಸು ಜಾಸ್ತಿ ಇರಿತ್ತು ಭಗವಂತನ ಮೇಲೆ. ಅದು ಎಲ್ಲಿದ್ದಿದ್ದೋ ಅಲ್ಲಿ ಕರ್ಕೊಂಡು ಹೋಗಿದೀವಿ. ಹಾಗೆ ಭಗವಂತ ನೋಡೋದು ನಾವೇನ್ ಮಾಡ್ತಿದೀವಿ, ಎಲ್ಲಿದ್ದೀವಿ ಅದಲ್ಲ, ನಾವು ಏನು ಯೋಚನೆ ಮಾಡ್ತಿದ್ದೀವಿ, ನಮ್ಮ ಮನ್ಸಲ್ಲಿ ಏನಿದೆ ಅದನ್ನ ಭಗವಂತ ನೋಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಏನಾಯ್ತು ನೆಕ್ಸ್ಟ್? ಯಾವ ಸಾಧನೆ ಮಾಡಿದರೆ ಮನಸ್ಸಿಗೆ ಊರ್ಧ್ವ ದೃಷ್ಟಿ ಉಂಟಾಗುತ್ತದೆ? ಸರ್ವದಾ ಸಾಧು ಸಂಘ ಮಾಡಿದರೆ ಎಲ್ಲವನ್ನೂ ಅರ್ಥಕೊಳ್ಳಬಹುದು. ಋಷಿಗಳು ಯಾವಾಗಲೂ ನಿರ್ಜನ ಪ್ರದೇಶದಲ್ಲಿ, ನಿರ್ಜನ ಅಂದ್ರೆ ಜನ ಕಮ್ಮಿ ಇಡುವಂತ ಜಾಗ ಅಥವಾ ಜನ ಇಲ್ಲದಿದ್ದರೆ ಸಾಧುಗಳೊಡನೆ ಇರುತ್ತಿದ್ದರು. ಆದ್ದರಿಂದ ಅವರು ಅನಾಯಾಸವಾಗಿ ಕಾಮಕಾಂಚನ ತ್ಯಜಿಸಿ ಭಗವಂತನ ಕಡೆ ಮನಸ್ಸನ್ನು ತಿರುಗಿಸಿ ಬಿಡುತ್ತಿದ್ದರು. ಇದೇನ್ ಸುಲಭ ಅಲ್ಲ. ಈ ಕಾಮಕಾಂಚನ ತ್ಯಾಗ ಮಾಡಿ ಎಲ್ಲ
ವಿಶ್ವಾಮಿತ್ರಂತ ಮಹಾ ಋಷಿಗಳೇನೆ ಎಷ್ಟೋ ಸತಿನೋ ಏನೋ ಎಡವಿದ್ರಂತೆ. ಹಾಗಿರ್ಬೇಕಾದ್ರೆ ನಮ್ಮಂತ ಸಾಮಾನ್ಯರು ಈ ಕಾಮಕಾಂಚನ ತ್ಯಾಗ ಮಾಡ್ತೀವಿ ಅಂತ ಕನ್ಸಲ್ಲೂ ನೆನ್ಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಸುಲಭವಾಗಿ ಉಪಾಯ ಕೊಡ್ತಿದ್ದಾರೆ. ಯಾರು ಸತ್ಸಂಗದಲ್ಲಿ ಇರ್ತಾರೋ ಅವ್ರು ನಿರಾಯಾಸವಾಗಿ ಅನಾಯಾಸವಾಗಿ ಕಾಮಕಾಂಚನ ತ್ಯಜಿಸಿ ಭಗವಂತನ ಕಡೆ ಮನಸ್ಸನ್ನು ತಿರುಗಿಸಿ ಬಿಡುತ್ತಿದ್ದರು ಅವರುಗಳೆಲ್ಲ. ಅವರಿಗೆ ಭಯವೆಂಬುದೇ ಇರಲಿಲ್ಲ. ನಿಂದನೆಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳುತ್ತಲೇ ಇರಲಿಲ್ಲ, ನಿಂದೆಯನ್ನು. ಹಾಗೆ ಅವ್ರು ನೋಡಿ ಎಷ್ಟು ಸುಲಭವಾಗಿ ದಾರಿ ಇತ್ತು ಅವ್ರಿಗೆಲ್ಲ. ಹೀಗೆಲ್ಲ ದೇವರು ಇಲ್ಲ ಅಂತಾನೆ ಅನ್ನೋರು ಎಷ್ಟೊಂದ್ ಜನ ಇದ್ದಾರೆ. ಇನ್ನು ಕೆಲವೊಬ್ರಿಗೂ ಅವ್ರಿಗೆ ಅದ್ರ ಬಗ್ಗೆ ತಿಳಿದೇ ಇಲ್ಲ. ಹೋಗ್ಲಿ, ಅವ್ರಿಗೆ ಚಿಕ್ಕ ವಯಸ್ಸಿಂದ ಅದೆಲ್ಲ ಸಿಕ್ಕಿರಲ್ಲ ಪಾಪ ಸಂಸ್ಕಾರಗಳೆಲ್ಲ. ಕಂಟಿನ್ಯೂ ಮಾಡೋಣ. ತ್ಯಾಗ ಮಾಡಬೇಕಾಗಿದ್ದರೆ ಭಗವಂತನನ್ನು ಮನಃಶಕ್ತಿಗಾಗಿ ಪ್ರಾರ್ಥನೆ ಮಾಡಬೇಕು. ತ್ಯಾಗ ಮಾಡೋದು ಈಗ್ಲೇ ಹೇಳಿದ್ನಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅವ್ರೇನು ಹೇಳ್ತಿದ್ದಾರೆ, ಭಗವಂತನಿಗೆ ಮನಸ್ಸಿಗೆ ಶಕ್ತಿ ಕೊಡು ಅಂತ ಕೇಳ್ಕೊಬೇಕಂತೆ. ಇಲ್ಲೇ ಇದ್ರೆ ಎಷ್ಟು ಕಷ್ಟ ಇದೆ. ಈ ಬೆಂಕಿ ಹುಳ, ಅದಕ್ಕೆ ಬೆಂಕಿ ಅಂದ್ರೆ ತುಂಬಾ ಇಷ್ಟ. ಹೋಗಿ 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 ಬೆಂಕಿಲೇ ಸಾಯುತ್ತೆ ಅದು. ಹಾಗೆ ಯಾವುದು ಮಿಥ್ಯೆ ಎಂದು ತೋರುವುದೋ ಅದನ್ನು ಕೂಡಲೇ ತ್ಯಜಿಸಿ ಬಿಡಬೇಕು. ಯಾವುದು ಸುಳ್ಳು ಅದು ಕ್ಷಣಿಕ ಅಂತ ಗೊತ್ತಾಗ್ತಾ ಅದನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಅಷ್ಟು ಸುಲಭನಾ? ಅನ್ಕೊಂಡಂಗೆ ಬಿಟ್ಬಿಡಕ್ ಆಗತ್ತಾ? ಸಂಕಟ ಆಗತ್ತೆ. ಎಷ್ಟೋ ಸಮಯ ಬೇಕಾಗಿರೋದನ್ನ ಸಿಕ್ಕದೇ ಇದ್ರೆ ತುಮುಲ ಆಗತ್ತೆ. ಅದನ್ನ ಇಷ್ಟು ವರ್ಷ ಅನುಭವಿಸಿರೋದನ್ನ ಇದಕ್ಕಿದಂಗೆ ಬಿಟ್ಬಿಡಿ, ಕ್ಷಣಿಕ ಅಂತ ಗೊತ್ತಾಯ್ತು ಅಂದ ತಕ್ಷಣ ಬಿಟ್ಬಿಡಿ ಅಂದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ ನಮ್ಗೆ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಒಂದು ಮರದಲ್ಲಿ ಒಂದು ಪಕ್ಷಿ ಇತ್ತಂತೆ. ಈ ಪಕ್ಷಿ ತನ್ನ ಗೂಡು ಮರಿ ನೋಡಕ್ಕೆ ಬರ್ತಿತ್ತು, ಗೂಡು ನೋಡಕ್ ಬರ್ತಿತ್ತು. ಮರಿ ಎಲ್ಲ ಆಯ್ತು, ಇವಾಗ ಗೂಡು ನೋಡ್ತದೆ, ಗೂಡೇ ಇಲ್ಲ, ಯಾರೋ ಹೊಡೆದ್ ಬೀಳಿಸ್ಬಿಟ್ಟಿದ್ದಾರೆ. ಈ ಪಕ್ಷಿ ಏನ್ ಮಾಡ್ತು, ಒಂದ್ 3 ಸತಿ ಸುತ್ತುತ್ತೆ ತನ್ನ ಗೂಡನ್ನ, ಮರನೇ ಸುತ್ತುತ್ತೆ, ಆಮೇಲೆ ಹೊರಟೋಗುತ್ತೆ. ಹಾಗೆ ನಮಗೂ ಕೆಲವೊಂದು ಬಿಟ್ಟಾಗ ಆ ನೋವು ಆಗತ್ತೆ, ಆವಾಗ ತಾನಾಗ್ತಾನೆ ಸರಿಯಾಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಈ ತ್ಯಾಗ ಮಾಡ್ಬೇಕಂತ ತುಂಬಾ ರಹಸ್ಯಗಳಿವೆ. ನಮ್ಗೆ ಒಂಚೂರು ಪಾರು ಗೊತ್ತು, ಮತ್ತೆ ಇಲ್ಲಿ ಏನೋ ಸ್ವಲ್ಪ ತಿಳ್ಕೊಳ್ತಾ ಇದೀವಿ. ತ್ಯಾಗ ಮಾಡಬೇಕಾಗಿದ್ದರೆ ಯಾತಕ್ ತ್ಯಾಗ ಮಾಡ್ಬೇಕು? ಒಳಗಡೆ ಅನಂತ ಸುಖ ಇದೆಯಂತೆ. ಆ ಸುಖ ಬರ್ಬೇಕು ಅಂತಂದ್ರೆ ಆಚೆ ಕಡೆದ್ನೆಲ್ಲ ಸ್ವಲ್ಪ ಬಿಡ್ಬೇಕು. ಸ್ವಲ್ಪ ಅಲ್ಲ, ಫುಲ್ ಬಿಡ್ಬೇಕಂತ ಹೇಳ್ತಾರೆ. ಹೇಗೆ ಅಂದ್ರೆ, ಈ ಸೂಜಿ ಒಳಗಡೆ ದಾರ ಪೋಣಿಸ್ಬೇಕಾದ್ರೆ ಒಂಚೂರು ದಾರ ಆ ಕಡೆ ಈ ಕಡೆ ಇದ್ರು ಬೋಣ್ಸಕ್ ಆಗಲ್ವಲ್ಲ, ಹಾಗೆ ತ್ಯಾಗ ಸರಿಯಾಗಿ ಆಗದಿದ್ರೆ ಆ ಅನಂತ ಸುಖ ಇದೆಯಲ್ಲ ಅದನ್ನ ಪಡೆಯಕ್ಕಾಗಲ್ಲ. ಅದಕ್ಕೋಸ್ಕರನೇ ಮನೆ ಮಠ ಬಿಟ್ಟು ಈಗ ಕಂಚಿನ ಪಾತ್ರೆನೇ ಬಿಡಲ್ಲ, ಈ ತಗಡು ಪಾತ್ರೆನೇ ಬಿಡಲ್ಲ ಜನ. ಅಂಥದ್ರಲ್ಲಿ ಜನ ಎಲ್ಲಾ ಬಿಟ್ಟು, ಸಂಸಾರ ಬಿಟ್ಟು, ಮನೆ ಮಠ ಎಲ್ಲ, ಫ್ಯಾಮಿಲಿನೇ ಬೇಡ, ಮದ್ವೆನೇ ಬೇಡ ಅಂದ್ಬಿಟ್ಟು ಸ್ವಾಮೀಜಿಗಳಾಗ್ತಾರೆ. ಯಾಕೆ ಅಂದ್ರೆ ಈ ಒಂದು ಅನಂತ ಆಧ್ಯಾತ್ಮದಲ್ಲಿ ಅನಂತ ಆ ಸ್ವಸುಖ ಪಡೆಯೋದಕ್ಕೋಸ್ಕರ. ಹೇಳ್ತಿದ್ದಾರೆ, ಹಿಂದಿನ ಋಷಿಗಳಿಗೆ ಈ ವಿಧದ ಮನೋಬಲವಿತ್ತು. ಏನಂದ್ರೆ ಭಗವಂತನ ಪ್ರಾರ್ಥನೆ ಮಾಡ್ಬೇಕು ಅಂತಂದ್ರು, ಯಾವುದು ಮಿಥ್ಯೆ ಅಂತ ತೋರ್ದು ಅದನ್ನ ಕೂಡಲೇ ತ್ಯಜಿಸ್ಬಿಡ್ಬೇಕು ಅಂತಂದ್ರು. ಹಿಂದಿನ ಕಾಲದ ಋಷಿಗಳು ಈ ವಿಧದ ಮನೋಭಾವ ಇತ್ತಂತೆ. ಈ ಮನೋಬಲದಿಂದ ಅವರು ಇಂದ್ರಿಯಗಳನ್ನು ಜಯಿಸುತ್ತಿದ್ದರು. ಆಮೆ ಒಮ್ಮೆಯೇನಾದರೂ ತನ್ನ ಕೈಗಳನ್ನು ಒಳಕ್ಕೆ ಎಳೆದುಕೊಂಡಿತು ಎಂದರೆ ಅದನ್ನು 4 ಹೋಳಾಗಿ ಕತ್ತರಿಸಿದರೂ ಅದು ಅವನ್ನು ಹೊರಕ್ಕೆ ಬಿಡದು. ಒಂದ್ಸತಿ ಥೂ ಅಂತ ಉಗಿದಿದ್ದು ಉಗುಳನ್ನ ಮತ್ತೆ ನುಂಗಬಾರ್ದು ಅಂತಾರಲ್ಲ, ಹಾಗೆ ಆಮೆ ಏನಾದ್ರೂ ಒಂದ್ಸತಿ ಕೈನ ಒಳಗಡೆ ಎಳ್ಕೊಂಡ್ರೆ ಅದು ಆಚೆ ತುಂಡು ಮಾಡಿದ್ರು ಅದು ಬಿಡಲ್ವಂತೆ. ಅಂದ್ರೆ ಇಂಥ ಮನೋಬಲ ಬೇಕು. ಎಷ್ಟು ಕಷ್ಟ ಇದೆ ಇದೆಲ್ಲ. ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ನಾವು ಸತ್ಸಂಗ ಮಾಡ್ಬೇಕಾಗಿದೆ. ಇಲ್ಲೇ ಹೇಳ್ಕೊಟ್ಟಿದಾರಲ್ಲ, ಅಷ್ಟು ಸತ್ಸಂಗದಲ್ಲಿ ಇರಿ. ಈಗ ಸತ್ಸಂಗಕ್ಕೆ ಈ ಪುಸ್ತಕಗಳನ್ನ ಇನ್ನೂ ಸ್ವಲ್ಪ ಜಾಸ್ತಿ ಓದ್ಬೇಕಾಗತ್ತೆ, ಕೇಳಿಸ್ಕೋಬೇಕಾಗತ್ತೆ ಅಷ್ಟೇ ನಾವು ಇದನ್ನ. ಪ್ರಾಪಂಚಿಕ ಮನುಷ್ಯ ಕಪಟಿಯಾಗುತ್ತಾನೆ. ನೋಡಿ, ಕಪಟ ಅಂದ್ರೇನು? ಒಳಗೊಂದು ಹೊರಗೊಂದು. ಆಹಾ, ಚೆನ್ನಾಗಿದ್ದೀರಾ, ಏನ್ ಸಮಾಚಾರ, ನೀವು ನೋಡಿ ತುಂಬಾ ಖುಷಿ ಆಯ್ತು ನಿಮ್ನ ಅಂತ ಹೇಳ್ತಾರೆ. ಆದ್ರೆ ಯಾಕಾರು ಬಂದಪ್ಪ ಇವನ್ ಮನೆಗೆ ಅಂತ ಅನ್ನೋರಿರ್ತಾರೆ. ಹಾಗೆ ಪ್ರಾಪಂಚಿಕ ಮನುಷ್ಯ ಕಪಟಿಯಾಗುತ್ತಾನೆ. ಅಂದ್ರೆ ಈ ಪ್ರಪಂಚದಲ್ಲಿ ಸುಖ ಬೇಕು ಬೇಕು ಅಂದ ಕೆಲವು ಸಮಯ ಅದಕ್ಕೆ ನಾವು ಮಾರು ಹೋಗಿ ಸುಳ್ಳು ಅವೆಲ್ಲ ಹೇಳ್ಬೇಕಾಗತ್ತೆ, ಬೇರೆ ದಾರಿ ಇರಲ್ಲ. ಸರಳನಾಗುವುದಿಲ್ಲ. ಬಾಯಲ್ಲಿ ಹೇಳುತ್ತಾನೆ ಭಗವಂತನನ್ನು ಪ್ರೀತಿಸುತ್ತೇನೆ ಎಂದು, ಆದರೆ ವಿಷಯ ಸುಖಗಳ ಕಡೆ ಅಷ್ಟೊಂದು ಮನದ ಸೆಳೆತ, ಕಾಮ ಕಾಂಚನಗಳ ಮೇಲೆ ಅಷ್ಟೊಂದು ಪ್ರೀತಿ. ದೇವ್ರ ಇಷ್ಟ ಅಂತ ಹೇಳ್ತಾನೆ, ದೇವ್ರ ಭಕ್ತಿ ಪ್ರೀತಿಸ್ತೀನಿ ಅಂತ, ಆದ್ರೆ ಅವನ್ ಪ್ರೀತಿ ಎಲ್ಲ ಎಲ್ಲಿದೆ? ಕಾಮ ಕಾಂಚನ, ಮನೆ ಮಠ, ಕಾರು,
ಅದ್ ತಗೋಬೇಕು, ಇದ್ ತಗೋಬೇಕು, ಅದರಲ್ಲೇ ಇದೆ ಅವನಿಗೆ. ಈ ಆ ಪ್ರೀತಿಯ ಅತ್ಯಲ್ಪ ಅಂಶವನ್ನು ಆತ ಭಗವಂತನ ಕಡೆಗೆ ತಿರುಗಿಸುವುದಿಲ್ಲ. ಈಗ ನಮಗೇನಿಷ್ಟ? ನನಗೀಗ ಯೋಚನೆ ಮಾಡಿದ್ರೆ ಒಂದು ಕಾರ್ ಇಷ್ಟ, ಇನ್ನು ದೊಡ್ಡ ಐಫೋನ್ ತಗೋಬೇಕು ಅಂತ ಇಷ್ಟ. ಈಗ ನಾವು ಚಿಕ್ಕದೇ ಅದು ಯೂಸ್ ಮಾಡೋದಕ್ಕಿಂತ ಆ ಥರ ನಾನು ಭಗವಂತನ ನೋಡ್ಬೇಕು ಅಂತ ಇಷ್ಟಪಡ್ತಾ ಇದೀನಾ? ಇಲ್ಲ. ಅದೇನೋ ಅಪ್ಪ, ಅದು ಎಷ್ಟೋ ಅದು ನಮಗೆ ಭಕ್ತಿ ಅಷ್ಟು ಸುಲಭವಾಗಿ ಬರೋದಿಲ್ಲ ಅದು ಎಷ್ಟೋ ಜನಕ್ಕೆ. ಸ್ವಲ್ಪ ಸ್ವಲ್ಪ ಇದೆ, ಆದ್ರೆ ಇಲ್ಲಿ ಹೇಳ್ತಿದ್ದಾರೆ ಆ ಪ್ರೀತಿಯ ಅತ್ಯಲ್ಪ ಅಂಶವನ್ನು ಆತ ಭಗವಂತನ ಕಡೆಗೆ ತಿರುಗಿಸುವುದಿಲ್ಲ, ಆದರೂ ಬಾಯಲ್ಲಿ ಮಾತ್ರ ಹೇಳುತ್ತಾನೆ ಭಗವಂತನನ್ನು ಪ್ರೀತಿಸುತ್ತೇನೆ ಎಂದು. ಮಹಿಮಚರಣನಿಗೆ ಮಣಿಮಲ್ಲಿಕನಿಗೆ ಕಪ್ಪಟಾಚರಣೆಯನ್ನು ಬಿಟ್ಟು ಬಿಡು, ಮನ್ಸಲ್ಲೊಂದು ಬಾಯಲ್ಲೊಂದು ಇರಬಾರ್ದು. ಕಳ್ಳ ಆದ್ರೆ ನಾನು ಕದ್ದೆ ಏನಿವಾಗ ಅನ್ಬೇಕು ಅಂತ ಅನ್ನೋ ತರ ಕಪಟ ಅಂತಂದ್ರೆ ಹೇಳ್ತಿದ್ದಾರೆ, ಕಪಟಾಚರಣೆ ಇರಬಾರ್ದು. ಮಣಿಮಲ್ಲಿಕ ಮನುಷ್ಯ ಸಂಬಂಧವಾಗಿಯೋ, ಮನುಷ್ಯನ ಸಂಬಂಧವಾಗಿಯೋ ಅಥವಾ ಭಗವಂತನ ಸಂಬಂಧವಾಗಿಯೋ ಅವನು ಕೇಳ್ತಾನೆ ಕಪಟಾಚರಣೆನ ಯಾವ್ದ್ರಲ್ಲಿ ಬಿಡಬೇಕು. ಅವಾಗ ರಾಮಕೃಷ್ಣ ಹೇಳ್ತಿದ್ದಾರೆ ಎಲ್ಲಾ ವಿಧದ್ದು, ಮನುಷ್ಯನ ಸಂಬಂಧವಾಗಿಯೂ ಬಿಟ್ಟು ಬಿಡಬೇಕು, ಭಗವಂತನ ಸಂಬಂಧವಾಗಿಯೂ ಬಿಟ್ಟು ಬಿಡಬೇಕು. ಏನೇ ಆಗಲಿ ಕಪಟಾಚರಣೆ ಮಾಡಕೂಡದು. ಒಳ್ಳೆಯವರು ಅಂತ ಗೋಮುಖ ವ್ಯಾಘ್ರ ಅಂತಾರಲ್ಲ, ಗೋಮುಖ ಆದರೆ ಒಳಗಡೆ ಸಿಂಹ ತರ, ಅಂದ್ರೆ ಕೆಟ್ಟು ಸ್ವಭಾವದಂತ ಒಂದು ವ್ಯಾಘ್ರ ಅಂದ್ರೆ ಸಿಂಹ ಅಂತಲ್ಲ, ಯಾವುದೋ ಒಂದು ಆ ತರ ಇದ್ ಮಾಡಕ್ ಹೇಳ್ತಿದ್ದಾರೆ. ಸೊ ಆ ತರ ಇರಬಾರ್ದು. ಭವನಾಥ ಎಷ್ಟು ಸರಳ, ವಿವಾಹವಾದ ನಂತರ ಬಂದು ನನಗೆ ಹೇಳಿದ. ನೋಡಿ ಅವನು ಎಷ್ಟು ಸರಳ ಆಗಿದ್ದಾರೆ ಅವರು. ಇಲ್ಲ ಒಂದ್ ಕಡೆ ಒಂದು ಆಚೆ ಒಂದು ಆತರ ಇಟ್ಕೊಳ್ಳೋದಿಲ್ಲ, ಮನ್ಸಲ್ಲಿ ಏನಿದೆ ಹೇಳೇ ಬಿಡ್ತಾರೆ ಅವರು. ಏನ್ ಹೇಳ್ತಿದ್ದಾರೆ, ಬಂದು ಹೇಳ್ತಾನೆ ಹೆಂಡತಿಯ ಮೇಲೆ ನನಗೆ ಅಷ್ಟೊಂದು ಪ್ರೀತಿ ಉಂಟಾಗುತ್ತಿದೆಯಲ್ಲ, ಏಕೆ ಅಂದ್ರೆ ಅವನಿಗೆ ತುಂಬಾ ಹೆಂಡತಿ ಅಂದ್ರೆ ಇಷ್ಟ ಆಗೋಗ್ಬಿಟ್ಟಿದೆ ಇವಾಗ. ಅವನ್ ಬಂದು ಕೇಳ್ತಿದ್ದಾನೆ ರಾಮಕೃಷ್ಣನಿಗೆ ಯಾತಕ್ಕೆ ಈ ತರ ಆಗ್ತಿದೆ ಅಂತ. ಆಹಾ, ಆತ ಅತ್ಯಂತ ಸರಳ ಅಂತ ಹೇಳ್ತಿದ್ದಾರೆ ನೋಡಿ. ಅವನ ಒಂದು ಸರಳವಾಗಿ ಹೇಳ್ಕೊಳ್ತಿದ್ದಾನೆ, ಅವ್ನಿಗೆ ಯಾಕೆ ಹಿಂಗಾಗ್ತಿದೆ. ಎಷ್ಟೊಂದ್ ಜನ ನನಗೇನು ಹೆಂಡ್ತಿಗೆ ಅಂದ್ರೆ ಅಷ್ಟೇ ಅಪ್ಪ ನನಗೇನು ಅಂತ ಹೇಳ್ತಾರೆ, ಆದ್ರೆ ಬೆಳಗಿನ ಸಾಯಂಕಾಲ ತನಕ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಓಡಾಡ್ತಿರ್ತಾರೆ. ಓ ಎದೇಳಿ ಅಂದ್ರೆ ಎದೇಳ್ತಾರೆ, ಕೂತ್ಕೊಳ್ಳಿ ಅಂದ್ರೆ ಕೂಡ್ತಾರೆ. ಆ ತರ ಅಷ್ಟು ಪ್ರೀತಿಲಿ ಇರ್ತಾರೆ ಅವರು. ಇಲ್ಲಿ ಪ್ರೀತಿಲಿ ಆದ್ರೆ ಭಗವಂತನ ಪ್ರೀತಿಸ್ಬೇಕು ಅಂತ ಇದ್ರಲ್ಲಿ ಹೇಳ್ತಿದ್ದಾರೆ. ಹೆಂಡತಿಯ ಮೇಲೆ ಪ್ರೀತಿ ಉಂಟಾಗದೆ ಇರುತ್ತದೆಯೇ, ಅವರು ಹೇಳ್ತಿದ್ದಾರೆ. ಇದೇ ಜಗನ್ಮಾತೆಯ ಭುವನ ಮೋಹಿನಿ ಮಾಯೆ ಎಂಬುದು. ಹೆಂಡತಿಯನ್ನು ಕಂಡರೆ ಭಾವನೆ ಉಂಟಾಗುತ್ತದೆ. ಇಂಥ ಪ್ರಿಯ ವಸ್ತು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ, ಮುಂದೆ ಉದ್ಭವವಾಗುವುದೂ ಇಲ್ಲ. ಆಕೆ ಆತ್ಮೀಯಳು, ಜೀವನದಲ್ಲಿ, ಮರಣದಲ್ಲಿ, ಇಹದಲ್ಲಿ, ಪರದಲ್ಲಿ ಅಂತ. ಇದೇ ಮಾಯೆ ಅಂತ ಹೇಳ್ತಿದ್ದಾರೆ. ಹಾಗೇನಾಗ್ತದೆ, ಭಗವಂತನ್ ಮರ್ತು ಬಿಡ್ತೀವಿ ನಾವು ಯಾವತ್ತು. ಇವಾಗ ಯಾರೋ ಒಬ್ಬ ಸೈಂಟಿಸ್ಟು, ಅವನೇನೋ ಕಂಡಿಡಿಬೇಕು, ಅವನ ಪ್ರೀತಿ ಎಲ್ಲ ಸಂಶೋಧನೆಯಲ್ಲಿ ಇರ್ಬೇಕೇ ಹೊರತು ಹೆಂಡತಿ 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 ಅಂತ ಕೂತ್ಕೊಂಡ್ರೆ ಅವನು ಎಲ್ಲಿ ಅದನ್ನ ಡಿಸ್ಕವರಿ ಮಾಡ್ತಾನೆ. ಹಾಗೆ ನಾವು ಇವಾಗ ಸೈಂಟಿಸ್ಟ್ಗಳು ಆತ್ಮವನ್ನ ಹಿಡಿಬೇಕು, ಭಗವಂತನ ಹಿಡಿಬೇಕು, ಇಲ್ಲಿ ಒಳಗಡೆ ಅದೇನು ಹೇಳ್ತಾರಲ್ಲ, ಏನು ಕೋಟಿ ರಮಣಿ ಸುಖ ಅಂತ ಹೇಳ್ತಾರೆ. ಅಂದ್ರೆ ಈ ಆತ್ಮ ಸುಖ ಎಷ್ಟಿದೆ ಅಂತಂದ್ರೆ, ಒಂದು ರಮಣಿ ಜೊತೆಗೆ ಸಂಪರ್ಕ ಆದಾಗ ಎಷ್ಟು ಸುಖ ಸಿಗುತ್ತೋ, ಆ ಕೋಟಿ ರಮಣಿ ಸುಖ ಒಳಗಡೆ ಇದೆಯಂತೆ. ಇಲ್ಲಿ ಸಿಗೋ ಆನಂದ ಏನಾದ್ರೂ ನಮಗೆ ಆ ಒಂದು ನಿರ್ವಿಕಲ್ಪ ಸಮಾಧಿ ಸಿಕ್ಬಿಟ್ರೆ 21 ದಿವಸ ಈ ಬಾಡಿ ಇರದೇ ಇಲ್ವಂತೆ. 21 ದಿವಸದ ಮೇಲೆ. ಯಾಕಂದ್ರೆ ಆ ಆನಂದ ತಡಿಯಕ್ಕಾಗಲ್ಲ, ದೇಹ ಬಿಟ್ಬಿಡ್ತೀವಂತೆ ನಾವು. ಅಷ್ಟು ಶಕ್ತಿ ಬಂದ್ಬಿಡುತ್ತೆ, ಅಷ್ಟು ಒಂಥರ ಆ ಆನಂದ ಅದು ತಡೆಯೋದು. ಈಗ ನಮ್ಗೆ ಜಾಸ್ತಿ ನೋವಾದಾಗ್ಲೇ ನಮ್ಗೆ ತಡಿಯಕ್ಕಾಗಲ್ಲ, ಒಂಚೂರು ಪಾರ ಆನಂದ ಆದ್ರೆ ತಡಿಯಕ್ಕಾಗಲ್ಲಪ್ಪ ಅಂತಂತೀವಿ. ಆದ್ರೆ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಸಿಗುವಂತ ಆ ಒಂದು ಸ್ವ ಆನಂದ ಇದೆಯಲ್ಲ, ಆತ್ಮ ಸುಖ, ಅದ್ ಸಿಕ್ಬಿಟ್ರೆ 21 ದಿವಸಕ್ಕೆ ದೇಹನೇ ಬಿಟ್ಬಿಡ್ತೀವಿ. ಆದ್ರೆ ಅವತಾರ ಪುರುಷರಂತವ್ರಾದ್ರೆ ಆ ನಿರ್ವಿಕಲ್ಪ ಸಮಾಧಿ ಆದ್ಮೇಲೂ ಬೋಧನೆ ಮಾಡೋದಕ್ಕೋಸ್ಕರ ಇರ್ತಾರೆ. ಸೊ ಈಗ ಹೇಳ್ತಿದ್ದಾರೆ ಇದೇ ಭುವನ ಮೋಹಿನಿ ಮಾಯೆ, ಜಗನ್ಮಾತೆಯ ಮಾಯೆ ಅಂತ. ಅದು ನಮ್ಮನ್ನ ಮರೆಸ್ಬಿಡ್ತದೆ. ಮನುಷ್ಯ ಹೆಂಡತಿಯನ್ನು ಕಟ್ಟಿಕೊಂಡು ಎಷ್ಟೊಂದು ದುಃಖ ಅನುಭವಿಸುತ್ತಾನೆ, ಆದರೂ ಭಾವಿಸುತ್ತಾನೆ ಇಂಥ ಆತ್ಮೀಯ ವಸ್ತು ಬೇರೊಂದಿಲ್ಲ ಎಂದು. ಏನು ದುರ್ವಸ್ಥೆ ಇದು. ಒಬ್ಬ ಗೃಹಸ್ಥನಿಗೆ ಬರುತ್ತಿರುವ ಸಂಬಳ ತಿಂಗಳಿಗೆ 20 ರೂಪಾಯಿ. 3 ಮಕ್ಕಳು ಆಗಿವೆ, ಅವಕ್ಕೆ ಸರಿಯಾಗಿ ಅನ್ನ ಹಾಕಲು ಶಕ್ತಿ ಇಲ್ಲ. ಚಾವಣಿಯಿಂದ ನೀರು ಸೋರುತ್ತಿರುತ್ತದೆ, ಅದನ್ನು ಸರಿಪಡಿಸಲು ಕೈಯಲ್ಲಿ ಕಾಸಿಲ್ಲ.
ಮಕ್ಕಳಿಗೆ ಹೊಸ ಪುಸ್ತಕ ಕೊಂಡುಕೊಳ್ಳಲು ಶಕ್ತಿ ಇಲ್ಲ. ಅವುಗಳಿಗೆ ಉಪನಯನ ಮಾಡಲು ಗತಿ ಇಲ್ಲ. ಇವರ ಹತ್ತಿರ ಒಂದೆಂಟಾಣೆ, ಅವರ ಹತ್ತಿರ ಒಂದು ನಾಲ್ಕಾಣೆ, ಈ ರೀತಿಯಾಗಿ ಭಿಕ್ಷೆ ಬೇಡುತ್ತಿರುತ್ತಾನೆ. ಏನು ಹೇಳ್ತಿದ್ದಾರೆ ಇಲ್ಲಿ? ಏನು ದುರವಸ್ಥೆ! ಅವನು ಮಕ್ಕಳು ಮರಿ ಅಂತ ಮಾಡಿಕೊಂಡು ಎಷ್ಟು ನೋವು ಅನುಭವಿಸ್ತಾನೆ. ದುಡ್ಡು ಕಮ್ಮಿ ಇದೆ, ಆದ್ರೂ ಇವೆಲ್ಲ ಮಾಡಬೇಕು. ಎಷ್ಟು ಈಗ ಹೆಂಡತಿಗೂ ಅಷ್ಟೇ ಕಷ್ಟ. ಅಂದ್ರೆ ಇದು ಮಾಯೆ, ಕಾಮದ ಕಾಂಚನದ ಮಾಯೆ ಅಂತ ಹೇಳ್ತಿದ್ದಾರೆ. ಈಗೇನ್ ಹೇಳ್ತಾರೆ ನೆಕ್ಸ್ಟ್? ವಿದ್ಯಾರೂಪಿಣಿ ಹೆಂಡತಿಯೇ ನಿಜವಾದ ಸಹಧರ್ಮಿಣಿ. ಯಾರು? ಅವಿದ್ಯಾರೂಪಿಣಿ ಅಲ್ಲ, ವಿದ್ಯಾರೂಪಿಣಿ ಅಂತ ಹೇಳ್ತಿದ್ದಾರೆ. ಯಾರು ನಿಜವಾದ ಸಹಧರ್ಮಿಣಿ, ಆ ಧರ್ಮ ಆಚರಣೆಗೆ ಯಾರು ಸರಿಯಾಗಿ ಸಹಾಯ ಮಾಡ್ತಾಳೆ, ಅವಳು ವಿದ್ಯಾ ರೂಪಿಣಿ ಹೆಂಡತಿ. ಭಗವಂತನ ಕಡೆಗೆ ಹೋಗಲು ಪತಿಗೆ ಬಹಳವಾಗಿ ಸಹಾಯ ಮಾಡುತ್ತಾಳೆ. ಅವಳು ತುಂಬಾ ಸಪೋರ್ಟ್ ಕೊಡ್ತಾಳೆ. ಧ್ಯಾನ ಮಾಡ್ತಿದ್ರೆ ನಮ್ಮ ಯಜಮಾನ್ರು ಧ್ಯಾನ ಮಾಡ್ತಿದ್ದಾರೆ, ಓ ನಮ್ಮ ಯಜಮಾನ್ರು ಪೂಜೆ ಮಾಡ್ತಿದ್ದಾರೆ. ಇಲ್ಲ ಪೂಜೆ ಮಾಡ್ಬೇಕಾದ್ರೂ ಇವಳು ಏನೋ ಸಿಟ್ಟು ತೋರಿಸಿ ಹ್ಞೂ ಅಂತ ಅಂದ್ಬಿಟ್ರೆ ಅವ್ರಿಗಲ್ಲಿ ಪೂಜೆ ಮಾಡಕ್ಕೆ ಮನ್ಸು ಬರಲ್ಲ. ಒಂದೆರಡು ಮಕ್ಕಳಾದ ನಂತರ ಇಬ್ಬರು ಅಣ್ಣ ತಂಗಿಯರ ಉಪಾದಿಯಲ್ಲಿ ಇರುತ್ತಾರೆ. ನಾನು ಯಾರಿಗೂ ಹೇಳ್ಬಿಟ್ರೆ ಇದನ್ನ ಮದುವೆ ಆದವರು ಅಷ್ಟೇ, ಏನಪ್ಪ ಇದು ಈ ತರ ಎಲ್ಲ ಹೇಳ್ತೀಯ ಅಂತ. ಆದ್ರೆ ಈ ತರ ಜನನು ಇದಾರೆ. ಹೇಳ್ತಿದ್ದಾರೆ, ಒಂದೆರಡು ಮಕ್ಕಳಾದ ನಂತರ ಇಬ್ಬರು ಅಣ್ಣ ತಂಗಿಯರ ಉಪಾದಿಯಲ್ಲಿ ಇರುತ್ತಾರೆ. ಇಬ್ಬರು ಭಗವದ್ ಭಕ್ತರೇ, ಭಗವಂತನ ದಾಸ ದಾಸಿಯರೇ. ಇವರ ಸಂಸಾರ ವಿದ್ಯಾ ಸಂಸಾರ. ಇವರಿಗೆ ಕಾಮಾಸಕ್ತಿ ಇರಲ್ಲ. ಭಗವಂತನೊಡನೆ ಮತ್ತು ಆತನ ಭಕ್ತರೊಡನೆ ಸದಾ ಆನಂದದಿಂದ ಇರುತ್ತಾರೆ. ಕಾಮಾಸಕ್ತಿ ಇರಲ್ಲ ಅಂದ್ರೆ ಅವರು ಆತರ ಹನುಮಂತರ ಬ್ರಹ್ಮಚಾರಿಗಳಂತ ಹೇಳ್ತಿಲ್ಲ ನಾನಿಲ್ಲಿ. ಅಂದ್ರೆ ಅಷ್ಟು ಅವರು ಹೋರಾಟ ಮಾಡ್ತಿರ್ತಾರೆ ಆ ಭಗವದ್ ಆನಂದ ಪಡೆಯೋದಕ್ಕೋಸ್ಕರ. ಆ ಸತ್ಸಂಗದಲ್ಲಿ ಭಗವಂತನ ಸೇವೆ ಮಾಡಿಕೊಂಡು ವಾಲಂಟಿಯರ್ ಮಾಡಿಕೊಂಡು ಜೀವನ ಕಳೀತಾ ಇರ್ತಾರೆ. ಇವರಿಗೆ ಗೊತ್ತಿದೆ ಭಗವಂತನೇ ಏಕಮಾತ್ರ ಆತ್ಮೀಯ ಎಂದು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ತಮ್ಮವನೇ ಎಂದು ಅವ್ರು ಗೊತ್ತಿರತ್ತೆ. ಭಗವಂತ ಇವರ ಆತ್ಮೀಯ ಅಂದ್ರೆ ಅವನೊಬ್ನೇ ಅಂತ. ಇನ್ನೆಲ್ಲ 2 ದಿವಸದವರು, ಇವತ್ತಿರ್ತಾರೆ ನಾಳೆ ಹೋಗ್ತಾರೆ. ಈಗ ಅರ್ಜುನ ತನ್ನ ಮಗ ಎಲ್ಲಿ, ಅಯ್ಯೋ ನನ್ ಮಗ ಹೋಗ್ಬಿಟ್ಟ, ಅಯ್ಯೋ ನನ್ ಮಗ ಹೋಗ್ಬಿಟ್ಟ ಅಂತ ಕುರುಕ್ಷೇತ್ರದಲ್ಲಿ ಮಗನ್ ಕಳ್ಕೊಂಡಾಗ ಅರ್ಜುನ ಅಳ್ತಾ ಕೂತ್ಕೊಂಡಾಗ ಕೃಷ್ಣ ಹಾಗೂ ಹೀಗೂ ಅಭಿಮನ್ಯುನ ಕರೆಸ್ತಾನೆ. ನೋಡಿದ್ರೆ ಅಭಿಮನ್ಯು ನೋಡ್ತಾನೆ, ಅರ್ಜುನನ್ನ ನೋಡ್ಬಿಟ್ಟು ಹೇಳ್ತಾನೆ, ನಾನು ಈ ಜನ್ಮದಲ್ಲಿರೋ ಅಪ್ಪಂಗೋಸ್ಕರ ಅಳ್ಳೋ, ಹೋದ್ ಜನ್ಮದಲ್ಲಿರೋ ಅಪ್ಪನ್ಗೋಸ್ಕರ ಅಳೋದು, ಅಥವಾ ಅದ್ರ ಹೋದ್ ಜನ್ಮದಲ್ಲಿರೋ ಅಪ್ಪನ್ಗೋಸ್ಕರ ಅಳೋದು, ಅಥವಾ ಅದ್ರ ಹೋದ್ ಜನ್ಮದಲ್ಲಿರೋ ಅಪ್ಪನ್ಗೋಸ್ಕರ ಅಳೋದು, ಯಾರಿಗೋಸ್ಕರ ಅಳೋದು? ಆಗ ಇದನ್ನ ನೋಡ್ಬಿಟ್ಟು ಅವನಿಗೆ, ಅರ್ಜುನನಿಗೆ ಪುತ್ರ ವ್ಯಾಮೋಹ ಹೊರಟೆ ಹೋಗುತ್ತೆ. ಹೀಗೆ ಭಗವಂತನೊಬ್ಬನೇ ಆತ್ಮೀಯ. ಅನಾದಿ ಕಾಲದಿಂದ, ಮೊದಲಿಂದ ಮತ್ತು ಅನಂತ ಕಾಲದವರೆಗೆ, ಅಂದ್ರೆ ಇನ್ಫೈನೈಟ್, ಕೊನೆ ತನಕ ಸುಖ ದುಃಖ ಎಂದಿಗೂ ಆತನನ್ನು ಮರೆಯರು. ಸುಖದಲ್ಲಿ ದುಃಖದಲ್ಲಿ ಅವ್ರು ಯಾವತ್ತೂ ಅಂತ ಗಂಡ ಹೆಂಡತಿ ದೇವರನ್ನ ಮರೆಯೋದಿಲ್ಲ. ಕಣ್ಬಿಟ್ಟು ಕೇಳಿಸ್ಕೊ. ಪಾಂಡವರಂತೆ, ಇಲ್ಲಿ ಪಾಂಡವರ ಬಗ್ಗೆ ಹೇಳ್ತಿದ್ದಾರೆ. ಪಾಂಡವರಂದ್ರೆ ಯಾರು? ಅವರು ಎಂತ ಕಷ್ಟ ಬಂದ್ರು ಭಗವಂತನ ಯಾವುದೇ ಕಾರಣಕ್ಕೂ ಅವರು ಮರಿತಾ ಇರ್ಲಿಲ್ಲ. ನಾವು ಕಷ್ಟ ಬಂದ್ಬಿಟ್ಟಾಗ ಅಯ್ಯೋ ಯಾವ ದೇವರು, ಯಾವ ಸೀಮೆ ದೇವರು ಇಲ್ಲ ಅಂತ ಬೈತೀವಿ, ದೇವರೇ ಇಲ್ಲ ಅಂತ ಅನ್ಕೋತೀವಿ, ಅವನ್ ಪ್ರಾರ್ಥನೆನೇ ಮಾಡಲ್ಲ. ಆದ್ರೆ ಪಾಂಡವರು ಹಾಗಲ್ಲ. ಎಂತ ಕಷ್ಟ ಇದ್ರು ಅವರು ಸುಖದಲ್ಲಿ ದುಃಖದಲ್ಲಿ ಎಲ್ಲನೋ ಅವನ್ ಮರಿತಾ ಇರಲಿಲ್ಲ. ಪರಮಾತ್ಮನ ಕೃಷ್ಣನ್ ಯಾವಾಗ್ಲೂ ನೆನಪಿಸ್ಕೊಳ್ಳೋರು ಅಂತ ಮಹಾತ್ಮರವರೆಲ್ಲ. ಸಂಸಾರಿಗಳ ಭಗವದನುರಾಗ ಬಹಳ ಕ್ಷಣಿಕವಾದದ್ದು. ಅವ್ರು ಹೇಳ್ತಿದ್ರಿ, ಸಂಸಾರಿಗಳ ಭಗವಂತನ ಪ್ರೀತಿ ಬಹಳ ಕ್ಷಣಿಕವಾದದಂತೆ, ಕಾದ ಬಾಣಲೆಯ ಮೇಲೆ ಬಿದ್ದ ಹನಿ ನೀರಿನ ಹಾಗೆ. ಅದು ಚರ್ ಅಂತ ಶಬ್ದ ಮಾಡಿ ಏನಾಗ್ತದೆ? ಅದು ಚರ್, ಒಂದ್ ನಿಮಿಷ ಎಲ್ಲಿದೆ, ಅದು ಚರ್ ಅಂತ ಶಬ್ದ ಮಾಡಿ ಒಂದು ಕ್ಷಣದೊಳಗೆ ಒಣಗಿ ಹೋಗುತ್ತದೆ. ಸಂಸಾರಿಗಳಿಗೆ ಭೋಗದ ಕಡೆ ಮನಸ್ಸಿರುತ್ತದೆ. ಆದ್ದರಿಂದ ಅವರಲ್ಲಿ ಭಗವಂತನಿಗಾಗಿ ಅನುರಾಗ ವ್ಯಾಕುಲತೆ ಉಂಟಾಗುತ್ತಿಲ್ಲ. ಯಾತಕ್ಕೋಸ್ಕರ ನಮ್ಮಗಳಿಗೆಲ್ಲ ಈ ದೇವರ ಮೇಲೆ ಈ ತರ ಪಾಂಡವರಿಗಿದ್ದಂತ ಭಕ್ತಿ, ಅಥವಾ ದೊಡ್ಡ ದೊಡ್ಡ ಮಹಾನ್ ಘಟಾನುಘಟಿ ಭಕ್ತರಿಗಿದ್ದಂತ ಭಕ್ತಿ ನಮ್ಗೆ ಯಾಕೆ ಬರ್ತಿಲ್ಲ ಅಂದ್ರೆ, ಇಲ್ಲಿ ಹೇಳ್ತಿದ್ದಾರೆ,
ಒಂದು ಕ್ಷಣ ಇದ್ದು ಮೊಣಗೋಗ್ತದೆ. ಯಾಕೆ? ಸಂಸಾರಿಗಳಿಗೆ ಭೋಗದ ಕಡೆ ಮನಸ್ಸಿರುತ್ತದೆ. ಅಂದ್ರೆ ಇಲ್ಲೇನು ಸುಖ ಪಡ್ಬೇಕು, ಕಣ್ಣಿಗೆ ಸುಖ ಕೊಡ್ಬೇಕು, ನಾಲ್ಗೆಗೆ ಸುಖ ಕೊಡ್ಬೇಕು, ಕಿವಿಗೆ ಸುಖ ಪಡಿಸ್ಬೇಕು, ಸ್ಪರ್ಶಕ್ಕೆ ಮುಟ್ಟದಾಗ ಒಂಥರ ಸುಖ ಸಿಕ್ಕಂಗ್ ಮಾಡ್ಕೋಬೇಕು. ಇದೆಲ್ಲಾನು ಹೀಗೆ ನಮ್ಮ ಇಂದ್ರಿಯಗಳಿಗೆಲ್ಲ ಸುಖ ಪಡಿಸ್ಬೇಕು ಅಂತ ಇಚ್ಛೆ ಇದೆ. ಅದಕ್ಕೆ ಸೊಲ್ಯೂಷನ್ ಆಗ್ಲೇ ಕೊಟ್ಟಿದ್ದಾರೆ ಅವರು. ಸತ್ಸಂಗದಲ್ಲಿರಿ, ಅಂದ್ರೆ ಇಂಥ ಪುಸ್ತಕಗಳನ್ನ ಓದ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕ ಇದ್ರೆ ಅವ್ರನ್ನೆಲ್ಲ ಮೀಟ್ ಮಾಡ್ಬೋದು ನೀವು ಹೋಗಿ. ಭಗವಂತನಿಗಾಗಿ ಅನುರಾಗ ವ್ಯಾಕುಲತೆ ಉಂಟಾಗುತ್ತಿಲ್ಲ ನಮಗೆ. ಏಕಾದಶಿಯಲ್ಲಿ 3 ವಿಧ. ಈಗ ಹೇಳ್ತಿದ್ದಾರೆ. ಮೊದಲನೆಯದು ನಿರ್ಜನ ಏಕಾದಶಿ. ಏನ್ ಹೇಳ್ತಿದ್ದಾರೆ? ನಮ್ಗೆ ಸುಖ ಬೇಕು, ಸುಖ ಬೇಕು ಅಂತ ಇರ್ತೀವಲ್ಲ, ಅವಾಗ ಅದೇ ತರನೇ ಏಕಾದಶಿ ಮಾಡ್ಬೇಕು ಅಂತ ನಾವು ಅನ್ಕೋತಿರ್ತೀವಿ. ಅದರಲ್ಲಿ 3 ತರ ಏಕಾದಶಿ ಇದೆಯಂತೆ. ಮೊದಲನೇ ಏಕಾದಶಿ ಯಾವುದು ಅಂದ್ರೆ ನಿರ್ಜಲ ಏಕಾದಶಿ. ನಿರ್ಜಲ ಏಕಾದಶಿ ಅಂದ್ರೆ ಏನು? ಇದರಲ್ಲಿ ನೀರನ್ನು ಕುಡಿಯಕೂಡದು. ಇದೇ ರೀತಿಯಾಗಿ ಪೂರ್ಣತ್ಯಾಗಿ ಸನ್ಯಾಸಿ ಒಮ್ಮೆಗೆ ಎಲ್ಲಾ ಭೋಗಗಳನ್ನು ತ್ಯಜಿಸಿ ಬಿಡುತ್ತಾನೆ. ನಾವು ಏಕಾದಶಿ ಮಾಡಿದಾಗ ಏನು ನೀರು ಕುಡಿದಂಗೆ ಮಾಡ್ತೀವಲ್ಲ, ಹಾಗೆ ತ್ಯಾಗ ಮಾಡ್ಬೇಕಾದ್ರೂ ಏನು ಯಾವುದೇ ತರ ಸುಖಗಳು ಇಲ್ದಂಗೆ ತ್ಯಾಗ ಮಾಡ್ಬಿಡ್ತಾರೆ. ಎರಡನೆಯದರಲ್ಲಿ ಹಾಲು, ಸಂದೇಶ ಅಂದ್ರೆ ಸಿಹಿ ತಿಂಡಿಗಳನ್ನು ತಿನ್ನೋದು. ಅಂದ್ರೆ ನಾವಿಲ್ಲಿ ಏನ್ ಮಾಡ್ತಿದೀವಿ? ಸ್ವಲ್ಪ ಸ್ವಲ್ಪ ಸುಖಗಳನ್ನ ಅನುಭವಿಸ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಮೂರನೆಯದು ಪೂರಿ ಪಲ್ಯ ತಿಂದು ಏಕಾದಶಿ ಆಚರಿಸುವುದು. ಏನದು? ಇದರಲ್ಲಿ ಹೊಟ್ಟೆ ಬಿರಿಯುವ ಹಾಗೆ ತಿನ್ನೋದು. ಇದು ಸಾಲದೆಂದು ಒಂದೆರಡು ಚಿರೋಟಿಯನ್ನು ನೆನೆಸಿಕೊಂಡಿದ್ದು ಸ್ವಲ್ಪ ಹೊತ್ತಾದ ನಂತರ ತಿನ್ನುವುದು. ಅಂದ್ರೆ ಇಲ್ಲಿ ಹೇಳ್ತಿದ್ದಾರೆ, ನಾವಿಲ್ಲಿ ತ್ಯಾಗ ಮಾಡ್ಬೇಕು ಅಂತ ಹೇಳಿದಾರಲ್ಲ, ಈ ತ್ಯಾಗದಲ್ಲಿ 2-3 ತರ ಇದೆ. ಒಂದ್ ಯಾವುದು ಅಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ತಿಂದು ಉಂಡು ಮಾಡೋದು. ಒಂದು ಏನು ತಿಂದೆ ಮಾಡೋದು. ಇನ್ನೊಂದು ಚೆನ್ನಾಗಿ ತಿಂದು ಚೆನ್ನಾಗಿ ಇದ್ ಮಾಡ್ಕೊಂಡು ಸಾಧನೆ ಮಾಡೋದು ಅಂತ ಹೇಳ್ತಿದ್ದಾರೆ. ಹಾಗೆ ತ್ಯಾಗ ಮಾಡೋದಕ್ಕೆ 3 ತರ ತ್ಯಾಗ ಅಂತ ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಏನ್ ಬರ್ತಿದೆ? ಜನ ಸಾಧನೆ ಭಜನೆಗಳನ್ನೇನೋ ಮಾಡುತ್ತಾರೆ, ಆದರೆ ಅವರ ಮನಸ್ಸು ಕಾಮಕಾಂಚನಗಳ ಕಡೆ, ಭೋಗದ ಕಡೆ ಹರಿಯುತ್ತಿರುತ್ತದೆ. ಆದ್ದರಿಂದ ಅವರ ಸಾಧನೆ ಭಜನೆ ಸರಿಯಾದ ಪ್ರತಿಫಲ ಕೊಡದು. ಹಾಜರ ಇಲ್ಲಿ ಬಹಳವಾಗಿ ಜಪ ತಪ ಮಾಡುತ್ತಿದ್ದ. ಆದರೆ ಆತನ ಊರಿನಲ್ಲಿ ಆತನಿಗೆ ಹೆಂಡತಿ, ಮಕ್ಕಳು, ಮರಿ, ಭೂಮಿ, ಕಾಣಿ ಎಲ್ಲವೂ ಇತ್ತು. ಆದ್ದರಿಂದ ಆತ ತನ್ನ ಜಪತಪಗಳ ಒಂದಿಗೆ ದಳ್ಳಾಳಿ ಕೆಲಸವನ್ನು ಮಾಡುತ್ತಿದ್ದ. ಈ ವಿಧದ ಜನರ ಮಾತು ನೆಟ್ಟಗಿರುವುದಿಲ್ಲ. ಮೀನು ತಿನ್ನುವುದಿಲ್ಲ ಎಂದು ಈಗ ಹೇಳುತ್ತಾರೆ, ಮತ್ತೆ ತಿಂದು ಬಿಡುತ್ತಾರೆ. ಈಗ ಒಬ್ಬ ಹಾಜರನ ಬಗ್ಗೆ ಹೇಳ್ತಿದ್ದಾರೆ. ಅಲ್ಲೊಬ್ಬ ಇರ್ತಾನೆ, ಅವನು ಇದೇ ತರಾನೇ, ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಸಿರುತ್ತೆ. ಆ ತರ ಹೇಳ್ತಿದ್ದಾರೆ. ಹಣಕ್ಕಾಗಿ ಜನ ಏನನ್ನು ತಾನೇ ಮಾಡಲು ಹೇಸುವುದಿಲ್ಲ. ಸಾಧುಗಳ ಮತ್ತು ಬ್ರಾಹ್ಮಣರ ಕೈಯಲ್ಲೂ ಹೊರೆಹೊರಿಸಿ ದುಡ್ಡು ಸಂಪಾದಿಸಲು ಸಿದ್ಧರಾಗಿರುತ್ತಾರೆ. ಸತ್ಪಾತ್ರರು ದೊರೆಯದೆ ಒಮ್ಮೊಮ್ಮೆ ನನ್ನ ಕೊಠಡಿಯಲ್ಲಿ ಸಂದೇಶ ಹಾಳಾಗಿ ಹಳೆಯದಾಗಿ ಕೆಟ್ಟು ಹೋಗುತ್ತಿತ್ತು. ಆದರೂ ಅವನ್ನು ಪ್ರಾಪಂಚಿಕರಿಗೆ ಕೊಡಲು ನನಗೆ ಇಚ್ಛೆ ಬರುತ್ತಿರಲಿಲ್ಲ. ಅಂದ್ರೆ ಸಿಹಿ ತಿಂಡಿನವರು ಈ ಪ್ರಪಂಚದ ಸುಖ ಅನುಭವಿಸೋರ್ಗೆ ಕೊಡಕ್ಕೆ ಇಷ್ಟ ಆಗ್ತಿರಲಿಲ್ಲ ಅವ್ರಿಗೆ. ಯಾರು ಆತರ ತ್ಯಾಗ ಮಾಡಿದ್ರು ಅವ್ರಿಗೆ ಕೊಡಬೇಕು ಅಂತ ಆಸೆ ಆಗ್ತಿತ್ತು ರಾಮಕೃಷ್ಣ ಪರಮಹಂಸರಿಗೆ. ಒಳ್ಳೆಯವರ ಕಾಲು ತಂಬಿಗೆ ನೀರನ್ನು ಸ್ವೀಕರಿಸಲು ನನಗೆ ಸಾಧ್ಯವಾಗುತ್ತಿತ್ತು. ಆದರೆ ಈ ಪ್ರಾಪಂಚಿಕರ ಅಂದ್ರೆ ಯಾರು? ಆದರೆ ಈ ಪ್ರಾಪಂಚಿಕರ ತಂಬಿಗೆಯನ್ನು ಮುಟ್ಟಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅಂದ್ರೆ ಈ ಭೋಗ ಸುಖ ಎಲ್ಲ, ಆ ಸುಖ ಬೇಕು ಈ ಸುಖ ಬೇಕು ಅನ್ನೋರನ್ನ ಅವ್ರು ಮುಟ್ಟಿದ್ದು ಅವ್ರು ಮುಟ್ಟಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಈ ಜಾತಿ ಗೀತಿ ಭೇದ ಭಾವ ಅಲ್ಲ ಇಲ್ಲಿರೋದೇನು, ಯಾರು ಅತ್ಯಂತ ಪ್ರಾಪಂಚಿಕರೋ, ಭೋಗಾಸಕ್ತಿ, ಆ ಸುಖ ಬೇಕು ಈ ಸುಖ ಬೇಕು, ಅವ್ರನ್ನ ಮುಟ್ಟಕ್ಕೆ ಇವ್ರಿಗೆ ಆಗ್ತಿಲ್ಲ.
ಒಬ್ಬ ಇದು ತ್ಯಾಗಿಗಳ ಬುದ್ಧಿ ಹೇಳ್ತಾರದು ನನಗೆ ರಾಮಕೃಷ್ಣ ಪರಮಹಂಸರು ಅಂತ ತ್ಯಾಗಿ ರಾಜ, ತ್ಯಾಗೀಶ್ವರ ಅಂತ ಹೇಳ್ತಾರೆ. ತ್ಯಾಗಿಗಳಿಗೆ ಈಶ್ವರ ಅಂತೆ ಅವರು. ಒಬ್ಬ ಮನುಷ್ಯನ ಮೈಗೆ ಬೂದಿ ಬಳಿದುಕೊಳ್ಳುತ್ತಿದ್ದ. ಉಪವಾಸ ಮಾಡುತ್ತಾ, ಕಠೋರ ತಪಸ್ಸು ಮಾಡುತ್ತಾ ಗುಹೆಯಲ್ಲಿ ವಾಸಿಸುತ್ತಿರಬಹುದು. ಆದರೆ ಆತನ ಮನಸ್ಸು ವಿಷಯ ಸುಖಗಳ ಕಡೆ, ಕಾಮ ಕಾಂಚನಗಳ ಕಡೆ ಇರುವುದಾದರೆ ಅಂಥವನಿಗೆ ನಾನು ಹೇಳುತ್ತೇನೆ, ನಿನ್ನ ನಡತೆಗೆ ಧಿಕ್ಕಾರ. ಆದರೆ ಯಾರಿಗೆ ಕಾಮ ಕಾಂಚನಗಳ ಕಡೆ ಮನಸ್ಸಿಲ್ಲವೋ, ಯಾರು ಉಂಡು ತಿಂದು ಆನಂದದಿಂದ ಸುತ್ತಾಡುತ್ತಾನೋ ಆತನಿಗೆ ನಾನು ಹೇಳುತ್ತೇನೆ, ನೀನೇ ಧನ್ಯ. ಅಂದ್ರೆ ಹೇಳ್ತಿದ್ದಾರೆ ಇಲ್ಲಿ, ಬಹಳ ನಾವು ನೋಡೋದಕ್ಕೆ ಆ ಕಡೆ ಈ ಕಡೆ ಅದು ಇದು ಎಲ್ಲ ಹಾಕೊಂಡು ಫುಲ್ಲು ನಾವು ಇದು ಮಾಡ್ಕೊಂಡು ಭಗವಂತನ ಭಕ್ತಿ ಮಾಡ್ತಿದೀವಿ ಅಂತ ಆ ಜನರಿಗೆಲ್ಲ ತೋರಿಸ್ಕೊಂಡು, ಆದ್ರೆ ಮನಸ್ಸಲ್ಲಿ ಏನೋ ಇಟ್ಕೊಂಡಕ್ಕಿಂತ ಅಕಸ್ಮಾತ್ ಅವನು ಹೇಗಾದ್ರೂ ಇರ್ಲಿ, ಆದ್ರೆ ಅವನು ಉಂಡು ತಿಂದು ಚೆನ್ನಾಗಿದ್ದು ಈ ಸುಖಗಳ ತಂಟೆಗೆ ಹೋಗದಿದ್ರೆ ಅವನಿಗೆ ನಾನು ಹೇಳ್ತೀನಿ ನೀನೇ ಧನ್ಯ ಅಂತ. ಆದರೆ ಎಲ್ಲಾ ತರ ಇದ್ಕೊಂಡು ಅವನೇನಾದ್ರು ಮಾಡ್ತಿದ್ರೆ ಅವನು ನಿನ್ಗೆ ಧಿಕ್ಕಾರ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಮಣಿಲಾಲ ಮಲ್ಲಿಕನನ್ನು ತೋರಿಸಿ ಹೇಳ್ತಿದ್ದಾರೆ, ಈತನ ಮನೆಯಲ್ಲಿ ಸಾಧುಗಳ ಚಿತ್ರಪಟವಿಲ್ಲ. ಅವನ್ನು ಇಟ್ಟುಕೊಂಡಿದ್ದರೆ ಭಗವದುದ್ದೀಪನವಾಗುತ್ತದೆ. ಹೇಗೆ ಗಾಂಜಾ ಹೊಡೆಯೋರು ಆ ಭಗ್ ಭಗ್ ಅಂತ ಬಿಟ್ಟ ತಕ್ಷಣ ಒಂದು ಅದನ್ನು ನೋಡ್ತಾ ಇದ್ರೆ ಒಂದು ನೆನ್ಸ್ಕೊಂಡ್ರೆ ಒಳ್ಳೆ ಕಿಕ್ ಬರುತ್ತೆ ಅಂತ ಇದ್ರಲ್ಲ, ಆ ಕಿಕ್ ಇದೆಯಲ್ಲ, ಆ ಫೋಟೋ ನೋಡಿದ ತಕ್ಷಣ ಬರುತ್ತೆ ಅಂತ ಹೇಳ್ತಿದಾರೆ ನೋಡಿ. ಅದು ಈ ತರ ಸಾಧುಗಳು ಆ ಭಗವಂತದ ಸುಖ ಅನುಭವಿಸ, ಬರೀ ಗಾಂಜಾ ಹೊಡೆದಾಗ ಸಿಗೋ ಸುಖ ಒಂದ್ ಸ್ವಲ್ಪ, ಸಿಗರೇಟ್ ಹೊಡೆದಾಗ ಸಿಕ್ಕ ಸುಖ ಇನ್ನೊಂದ್ ಸ್ವಲ್ಪ ಕಮ್ಮಿ. ಅದೇ ತರ ಅಫೀಮು ಪಿಎಂ ಅವೆಲ್ಲ ಇರುತ್ತೆ, ದೊಡ್ಡ ದೊಡ್ಡ ಸುಖಗಳು. ಅದಕ್ಕಿಂತ ಇದು ಕೋಟಿ ಕೋಟಿ ರಮಣಿ ಸುಖ ಅಂತ ಹೇಳ್ತಾರೆ. ಈ ಸುಖ ಅನುಭವಿಸಿದಂತ ಸಾಧು ಸನ್ಯಾಸಿಗಳ ಚಿತ್ರಪಟ ಅವನ್ನ ಇಟ್ಕೊಂಡಿದ್ರೆ ಭಗವಂತನ ಉದ್ದೀಪನವಾಗುತ್ತದೆ. ಉದ್ದೀಪನ ಅಂದ್ರೆ ಒಂಥರ ಸುಖ ಸಿಕ್ಕುತ್ತೆ. ಮಣಿಲಾಲ ಮಲ್ಲಿಕ ಅವನು ಹೇಳ್ತಾನೀಗ, ಇವೆ ಕ್ರೈಸ್ತ ಭಕ್ತೆಯ ಒಂದು ಚಿತ್ರಪಟ ನನ್ನ ಮಗಳು ನಂದಿನಿಯ ಕೊಠಡಿಯಲ್ಲಿ ಇದೆ. ಅದರಲ್ಲಿ ಆ ಭಕ್ತೆ ಪ್ರಾರ್ಥನೆಯಲ್ಲಿ ತೊಡಗಿದ್ದಾಳೆ. ಇನ್ನೊಂದು ಚಿತ್ರಪಟ ಇದೆ, ಅದರಲ್ಲಿ ಒಬ್ಬ ಶ್ರದ್ಧೆ ಎಂಬ ಬೆಟ್ಟವನ್ನು ಹಿಡಿದುಕೊಂಡಿದ್ದಾನೆ. ಅದರ ಕೆಳಗೆ ಇದೆ ಅತಲ ಸ್ಪರ್ಶ ಸಾಗರ. ಶ್ರದ್ಧೆ ಎಂಬ ಬೆಟ್ಟವನ್ನು ಆತ ಕೈ ಬಿಟ್ಟ ಎಂದರೆ ಒಮ್ಮೆಗೆ ಅತುಲನ ಆತನ ಕೈ ಬಿಟ್ಟ ಎಂದರೆ ಒಮ್ಮೆಗೆ ತಳಕ್ಕೆ ಬಿದ್ದು ಬಿಡ್ತಾನೆ. ಇನ್ನೂ ಒಂದು ಚಿತ್ರಪಟ ಇದೆ, ಅದರಲ್ಲಿ ಕೆಲವು ಮಂದಿ ಕನ್ಯೆಯರು ತಮ್ಮವರ ಬರುವನೆಂದು ದೀಪದ ಕಂಬಗಳಿಗೆ ಎಣ್ಣೆ ಹಾಕಿಕೊಂಡು ಕಾದು ಕುಳಿತುಕೊಂಡಿದ್ದಾರೆ. ಆದರೆ ಅವರ ಬಳಿಯಲ್ಲಿ ಒಬ್ಬ ಕನ್ಯೆ ನಿದ್ರಿಸುತ್ತಿದ್ದಾಳೆ. ವರ ಬಂದಾಗ ಆತನನ್ನು ನೋಡಲು ಆಕೆಗೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಭಗವಂತನೇ ವರ. ಈ ತರ ಚಿತ್ರಪಟಗಳೆಲ್ಲ ಇದೆ. ಒಂದು ಬೆಟ್ಟ ಹಿಡ್ಕೊಂಡು ಬಿಟ್ರೆ ಅವನು ಕೆಳಗಡೆ ಬಿದ್ದೋಗ್ತಾನೆ ಅಂದ್ರೆ ಶ್ರದ್ಧೆ ಅಂದ್ರೆ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ, ಅದೊಂದು ಫೋಟೋ ಇದೆಯಂತೆ. ಇಲ್ಲಿ ಇನ್ನೊಂದೇನು ಹೇಳ್ತಿದ್ದಾರೆ, ಒಂದು ದೀಪ ಹಚ್ಕೊಂಡು ಕೂತಿರೋದು, ಆ ದೇವ್ರು ಬಂದಾಗ ಅವರು ನಾವು ನಿದ್ದೆ ಮಾಡ್ತಿದ್ದೀವಿ ಅನ್ನೋ ಹಾಗೆ. ಶ್ರೀರಾಮಕೃಷ್ಣ ಗೊತ್ತಾ, ಹಾಗಾದರೆ ಬಹಳ ಒಳ್ಳೆಯದು. ಮಣಿಮಲ್ಲಿಕ. ಇನ್ನು ಕೆಲವು ಚಿತ್ರಪಟಗಳಿವೆ, ಶ್ರದ್ಧೆಯ ವೃಕ್ಷ, ಪಾಪ ಪುಣ್ಯಗಳ ಚಿತ್ರಪಟ ಇತ್ಯಾದಿ. ಶ್ರೀರಾಮಕೃಷ್ಣರು ಭಗವನಾಥನಿಗೆ ಅವೆಲ್ಲ ಒಳ್ಳೆಯ ಚಿತ್ರಗಳೇ, ನೀನು ಹೋಗಿ ನೋಡಿಕೊಂಡು ಬಾ ಅಂತ ಅವನಿಗೆ ಯಾರಿಗೋ ಹೇಳಿ ಕಳಿಸ್ತಾ ಇದ್ದಾರೆ ಭವನಾಥನಿಗೆ. ಪರಮಹಂಸರು ಸ್ವಲ್ಪ ಹೊತ್ತಿನಿಂದ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು, ಒಮ್ಮೊಮ್ಮೆ ಈ ಪಾಪ ಪುಣ್ಯಗಳ ಯೋಚನೆ ಬರುತ್ತದೆ. ನನಗೆ ಅವು ಹಿಡಿಸುತ್ತಿಲ್ಲ. ಮೊದಮೊದಲು ಪಾಪ ಗೀಪ ಮತ್ತು ಅವುಗಳಿಂದ ಮುಕ್ತನಾಗುವುದರ ಕಡೆ ಮನಸ್ಸು ಕೊಡಬೇಕಾಗುತ್ತದೆ. ಆದರೆ ಭಗವಂತನ ಕೃಪೆಯಿಂದ ಆತನಲ್ಲಿ ಪ್ರೀತಿ ಉಂಟಾಯಿತು ಎಂದರೆ, ರಾಗ ಭಕ್ತಿ ಉಂಟಾಯಿತು ಎಂದರೆ ಪಾಪ ಪುಣ್ಯ ಎಲ್ಲ ಮರೆತೇ ಹೋಗಿಬಿಡುತ್ತದೆ. ಶಾಸ್ತ್ರ ಮತ್ತು ಶಾಸನ ಎಷ್ಟೋ ದೂರದಲ್ಲಿ ಬಿದ್ದುಕೊಂಡಿರುತ್ತದೆ. ಅನುತಾಪ, ಪ್ರಾಯಶ್ಚಿತ್ತ ಇವುಗಳ ಭಾವನೆಯೇ ಮನಸ್ಸಿನಲ್ಲಿ ಏಳದು. ಇಲ್ಲೇನು ಹೇಳ್ತಿದ್ದಾರೆ,
ಸ್ಟಾರ್ಟಿಂಗು ಈ ಪಾಪ ಪುಣ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು, ಅಲ್ವಾ? ಆದ್ರೆ ಭಗವಂತನ ಮೇಲೆ ಪ್ರೀತಿ ಹುಟ್ಬಿಟ್ರೆ ನಮಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಶಾಸ್ತ್ರ ಶಾಸನ ಎಷ್ಟು ದೂರದಲ್ಲಿ ಎಲ್ಲ ಬಿದ್ದು ಆಚೆ ಕೊಟ್ಟೋಗ್ತದೆ. ಆ ಜಾತಿ ಆದ್ರೇನು, ಈ ಜಾತಿ ಆದ್ರೇನು, ಅದೇನು ಇದೇನು ಏನು ತಲೆ ಕೆಡಿಸ್ಕೊಳ್ಳಲ್ಲ ಅವಾಗ. ಪಾಪದ ಕಡೆ ಮನಸ್ಸು ಕೊಡುವುದು, ಸೊಟ್ಟ ಸೊಟ್ಟಾಗಿ ತಿರುಗಿಕೊಂಡಿರುವ ನದಿಯ ಮೂಲಕ ಗುರಿಯನ್ನು ಮುಟ್ಟಿದ ಹಾಗೆ. ಈ ಪ್ರಯತ್ನದಲ್ಲಿ ಬಹಳವಾಗಿ ಕಷ್ಟಪಡಬೇಕಾಗುತ್ತದೆ. ಆದರೆ ಪ್ರವಾಹ ಬಂದು ಎಲ್ಲೆಲ್ಲೂ ನೀರು ತುಂಬಿರುವಾಗ ನೇರವಾಗಿಯೇ ಮುಂದುವರಿಯದು ಅಲ್ಪ ಸಮಯದಲ್ಲೇ ಗುರಿಯನ್ನು ಮುಟ್ಟಿಬಿಡಬಹುದು. ಆಗ ಎಲ್ಲೆಲ್ಲೂ ಒಂದು ಗಳುವಿನದ್ದದ ನೀರು ನಿಂತಿರುತ್ತದೆ. ಪಾಪ ಗೀಪ ಅಂದ್ಕೊಂಡೆಲ್ಲ ಹೋಯ್ತು ಅಂದ್ರೆ ಸೊಟ್ಟ ನೀರ್ ಮೂಲಕ ನಾವು ಗುರಿ ಮುಟ್ದಂಗೆ. ಆದರೆ ಅವೆಲ್ಲ ಬಿಟ್ಟು ಭಗವಂತನ ಭಕ್ತಿಯಲ್ಲಿ ಮುಳುಗಿದಾಗ ಏನಾಗುತ್ತೆ, ಪ್ರವಾಹದ ಮೂಲಕ ಹೋಗ್ಬಿಟ್ಟು ಸ್ವಲ್ಪ ಕಾಲದಲ್ಲಿ ನಾವು ನಮ್ ಗುರಿ ಮುಟ್ದಂಗೆ ಅಂತ ಹೇಳ್ತಿದ್ದಾರೆ. ಆಧ್ಯಾತ್ಮಿಕ ಜೀವನದ ಮೊದಲ ಅವಸ್ಥೆಯಲ್ಲಿ ಬಹಳವಾಗಿ ಸುತ್ತಿ ಮುಂದುವರಿಯಬೇಕಾಗುತ್ತದೆ. ಬಹಳವಾಗಿ ಕಷ್ಟಪಡಬೇಕಾಗುತ್ತದೆ. ಹೃದಯದಲ್ಲಿ ರಾಗ ಭಕ್ತಿ ಉಂಟಾಯಿತು ಎಂದರೆ ಆಗ ಎಲ್ಲವೂ ಸುಲಭವಾಗಿ ಬಿಡುತ್ತದೆ. ಏನ್ ಹೇಳ್ತಿದ್ದಾರೆ ಇಲ್ಲಿ? ಸ್ಟಾರ್ಟಿಂಗು ಕಷ್ಟನೇ, ಬರ್ತಾ ಅದು ಸುಲಭ ಆಗ್ತದೆ ಭಗವಂತನ ಮೇಲೆ ಪ್ರೀತಿ ಬಂದಾಗ. ಇದು ಗದ್ದೆ ಕಟಾವಾದ ನಂತರ ಅವುಗಳ ಮೇಲೆ ಯಾವ ದಿಕ್ಕಿಗೆ ಅಂದರೆ ಆ ದಿಕ್ಕಿಗೆ ಹೋಗಬಹುದಲ್ಲ, ಹಾಗೆ ಕಟಾವಿಗೆ ಮುಂಚೆ ತೆವರಿಗಳ ಮೇಲೆ ಸುತ್ತಿ ಹೋಗಬೇಕಾಗುತ್ತಿತ್ತು. ಅನಂತರ ಯಾವ ದಿಕ್ಕಿಗೆ ಬೇಕಾದರೂ ಹೋಗಬಹುದು. ಒಂದು ಪಕ್ಷ ಗದ್ದೆಯಲ್ಲಿ ಕೂಳೆ ಇರುವುದಾದರೆ ಕಾಲಿಗೆ ಮೆಟ್ಟು ಹಾಕಿಕೊಂಡು ಹೋಗಿಬಿಟ್ಟರೆ ಯಾವ ತೊಂದರೆಯೂ ಆಗದು. ವಿವೇಕ, ವೈರಾಗ್ಯ, ಗುರುವಾಕ್ಯದಲ್ಲಿ ಶ್ರದ್ಧೆ ಇವು ಇದ್ದವು ಎಂದರೆ ಸಾಧಕನಿಗೆ ಯಾವ ಕಷ್ಟವೂ ಉಂಟಾಗದು. ಚೆನ್ನಾಗಿ ಭಕ್ತಿ ಬಂದ್ಬಿಟ್ರೆ ಗದ್ದೆ ಒಳಗಡೆ ಮುಂಚೆ ಬೆಳೆದಿದ್ದಾಗ ಹೇಗೆ ಹುಷಾರಾಗಿ ಹೋಗ್ಬೇಕಿತ್ತು, ಆದ್ರೆ ಎಲ್ಲ ಕಟಾವು ಆದ್ಮೇಲೆ ಹೇಗ್ ಬೇಕಾದ್ರೂ ಹೋಗ್ಬೋದಲ್ವಾ? ಹಾಗೆ ನಮಗೆ ಅದೇ ತರನೇ ಚಪ್ಪಲಿ ಹಾಕೊಂಡು ಹೋದಾಗ ಏನಾಗ್ತದೆ ಅಂತ ಹೇಳಿದರೆ ತೊಂದರೆ ಆಗಲ್ಲ. ಹಾಗೆ ಚಪ್ಪಲಿ ಯಾವುದು? ವಿವೇಕ, ವೈರಾಗ್ಯ, ಗುರುವಾಕ್ಯದಲ್ಲಿ ಶ್ರದ್ಧೆ ಅವೆಲ್ಲ. ಅಂದ್ರೆ ವಿವೇಕ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು, ತಪ್ಪಾಗಿರೋದನ್ನ ಬಿಡೋದಕ್ಕೆ ವೈರಾಗ್ಯ ಅಂತ ಹೇಳ್ತೀವಿ. ವಿವೇಕ ಅಂದ್ರೆ ಸರಿ ತಪ್ಪು ಅಂತ ಕರೆಕ್ಟಾಗಿ ಯೋಚನೆ ಮಾಡೋದು. ವೈರಾಗ್ಯ ಅಂದ್ರೆ ತಪ್ಪಾಗಿರೋದನ್ನೆಲ್ಲ ಬಿಡೋದು. ಜೊತೆ ಗುರುವಾಕ್ಯದಲ್ಲಿ ಶ್ರದ್ಧೆ. ಈ ಗುರುಗಳು ಅಂದ್ರೆ ಈಗ ನಾವು ಓದ್ತಿರ್ತೀವಿ ಪುಸ್ತಕಗಳು, ನಮ್ಗೆ ಯಾರೋ ಟೀಚಿಂಗ್ ಮಾಡೋಕ್ಕೆ ಒಂದು 20 ವರ್ಷ, ಅವರು ಒಂದು 10 ವರ್ಷ ಅದನ್ನೇ ಓದಿರ್ತಾರೆ. ಈ ಫಿಸಿಕ್ಸ್ ಕ್ಲಾಸಸ್ಗೆ ಹೋಗ್ತೀವಿ, ನಾವೇನೋ ಒಂದು ವರ್ಷ ಓದಿರ್ಬೋದು, ಅವರು 8-10 ವರ್ಷದಿಂದ ಅದನ್ನೇ ಪ್ರವಚನ ಮಾಡ್ಕೊಂಬಂದಿರ್ತಾರೆ. ಅದನ್ನ ಬರ್ದಿರೋರು ಎಷ್ಟು ವರ್ಷದಿಂದನೋ ಬರ್ದಿರ್ತಾರೆ. ಈ ತರ ಅವನು ಎಷ್ಟೋ ಸಾಧನೆ ಮಾಡಿ ಅದಕ್ಕೋಸ್ಕರ ಅವನು ಡಿಸ್ಕವರಿ ಮಾಡಿರ್ತಾನೆ. ಹಾಗೆ ಆ ಫಿಸಿಕ್ಸ್ನ ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತಾನೆ. ಆದ್ರೆ ಈ ಗುರುವಾಕ್ಯ ಅನ್ನೋದು ಎಷ್ಟು ಗ್ರೇಟ್ ಅಂದ್ರೆ, ಇದು ಯುಗಾಂತರಗಳಿಂದ ಬಂದಿರುವಂತ ಆ ಗುರು ಶಕ್ತಿ, ಅವ್ರ ಮೂಲಕ ಬಂದಿರುವಂತ ಅವ್ರ ಮಾತಲ್ಲಿ ಇನ್ನೆಷ್ಟು ಬೆಲೆ ಇರಬೇಡ. ಆ ವಾಕ್ಯದಲ್ಲಿ ನಾವು ಶ್ರದ್ಧೆ ಇಟ್ರೆ ಸಾಧಕನಿಗೆ ಯಾವ ಕಷ್ಟವೂ ಉಂಟಾಗದು ಅಂತ ಹೇಳ್ತಿದ್ದಾರೆ. ಮಣಿಲಾಲ ಮಲ್ಲಿಕ ಶ್ರೀರಾಮಕೃಷ್ಣರಿಗೆ ಒಳ್ಳೆಯದು. ಧ್ಯಾನಕ್ಕೆ ಏನೇನು ನಿಯಮ, ಎಲ್ಲಿ ಧ್ಯಾನ ಮಾಡಬೇಕು, ಇಲ್ಲಿ ಅವರು ಕೇಳ್ತಾ ಇದಾರೆ. ಈಗ ಎಲ್ಲೆಲ್ಲಿ ಧ್ಯಾನ ಮಾಡೋದು, ಅದಕ್ಕೆ ನಿಯಮಗಳೇನು? ಈಗ ನಮ್ಮಲ್ಲಿ ಎಷ್ಟೊಂದು ಜನ ಧ್ಯಾನ ದುಡ್ಡು ಇಸ್ಕೊಂಡು ಒಂದ್ ದಿವಸಕ್ಕೆ 15,000 ಇಸ್ಕೋತಾರಪ್ಪ. ಕೆಲವೊಬ್ಬರು ಧ್ಯಾನ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಒಂದು ಕ್ಲಾಸ್, ಅದ್ರಲ್ಲಿ ಏನೇನೋ ಕ್ಲಾಸ್ಗಳಿದೆ. ಈಗ ರಾಮಕೃಷ್ಣರು ಎಷ್ಟು ಸಾವಿರ ಎಷ್ಟು ಲಕ್ಷ ಇಸ್ಕೊಳ್ತಾರೆ ನೋಡೋಣ. ರಾಮಕೃಷ್ಣರು ದುಡ್ಡನ್ನೇ ಮುಟ್ತಾ ಇರಲಿಲ್ಲ. ಅವರು ಶ್ರೀರಾಮಕೃಷ್ಣರು ಹೃದಯ ಬಹಳ ಉತ್ತಮವಾದ ಸ್ಥಳ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಅಲ್ಲಿ ಮಾಡಬಹುದು, ಅಥವಾ ಸಹಸ್ರಾರದಲ್ಲಿ ಮಾಡಬಹುದು. ಸಹಸ್ರಾರ ಅಂದ್ರೆ ಅದು ತಲೆಯಲ್ಲೇನೋ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಒಳಗಡೆ. ಈ ರೀತಿಯಾಗಿ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆದರೆ ನಿನಗೆಲ್ಲಿ ಅಭಿರುಚಿ ಇರುವುದೋ ಅಲ್ಲಿ ಧ್ಯಾನ ಮಾಡಬಹುದು, ಭಗವಂತನ ನೆನೆಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಎಲ್ಲಾ ಸ್ಥಳವೂ ಬ್ರಹ್ಮಮಯ, ಬ್ರಹ್ಮದಿಂದ ತುಂಬುಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ತಾನೇ ಆತನಿಲ್ಲ? ಯಾವಾಗ ನಾರಾಯಣ ಬಲಿ ಚಕ್ರವರ್ತಿಯಿಂದ 3 ಹೆಜ್ಜೆ ದಾನ ಪಡೆದು ಸ್ವರ್ಗ, ಮರ್ತ್ಯ, ಪಾತಾಳಗಳನ್ನು ಅಳೆದು ಬಿಟ್ಟನೋ, ಇನ್ನು ಯಾವ ಸ್ಥಳ ತಾನೇ ಬಾಕಿ ಉಳಿದುಕೊಂಡಿತ್ತು?
ಗಂಗಾ ತೀರ ಎಷ್ಟರ ಮಟ್ಟಿಗೆ ಪವಿತ್ರವಾದದ್ದೋ ಅಷ್ಟೇ ಮಟ್ಟಿಗೆ ಹೊಲಸು ಪ್ರದೇಶವೂ ಪವಿತ್ರವಾದದ್ದೇ. ಇದೂ ಅಲ್ಲದೆ ಈ ಇಡೀ ಬ್ರಹ್ಮಾಂಡವೇ ಭಗವಂತನ ವಿರಾಟ್ ಸ್ವರೂಪ ಎಂದು ಶಾಸ್ತ್ರದಲ್ಲಿ ಹೇಳಿದೆ. 2 ವಿಧದ ಧ್ಯಾನಗಳಿವೆ: ನಿರಾಕಾರ ಧ್ಯಾನ, ಸಾಕಾರ ಧ್ಯಾನ. ನಿರಾಕಾರ ಧ್ಯಾನ ಬಹಳ ಕಠಿಣ. ದೇವರಿಗೆ ರೂಪ ಇಲ್ದಂಗೆ ಮಾಡೋ ಧ್ಯಾನ ತುಂಬಾ ಕಠಿಣ ಅಂತೆ. ಈ ಧ್ಯಾನದಲ್ಲಿ ಕಣ್ಣಿಗೆ ಕಾಣಬರುವ ಎಲ್ಲಾ ವಸ್ತುಗಳನ್ನು ಬ್ರಹ್ಮನಲ್ಲಿ ಲೀನ ಮಾಡಬೇಕು. ಅನಂತರ ಕೇವಲ ತನ್ನ ಸ್ವಸ್ವರೂಪದ ಮೇಲೆ ಚಿಂತನೆ ಮಾಡುವುದು. ಶಿವ ತನ್ನ ಸ್ವಸ್ವರೂಪದ ಮೇಲೆ ಚಿಂತನೆ ಮಾಡುತ್ತಾ ನರ್ತಿಸುತ್ತಾನೆ. ಆತ ಹೇಳುತ್ತಾನೆ, ನಾನು ಯಾರು, ನಾನು ಯಾರು. ಇದಕ್ಕೆ ಶಿವಯೋಗ ಅಂತ ಹೆಸರು. ಈ ವಿಧದ ಧ್ಯಾನದಲ್ಲಿ ದೃಷ್ಟಿಯನ್ನು ಭ್ರೂಮಧ್ಯದ ಕಡೆ ಇಡಬೇಕು. ಇದರಲ್ಲಿ ನೇತಿ ಮಾರ್ಗವನ್ನು ಅನುಸರಿಸಿ ಜಗತ್ತನ್ನು ತ್ಯಜಿಸಿ ಸ್ವಸ್ವರೂಪದ ಮೇಲೆ ಚಿಂತನೆ ಮಾಡಬೇಕು. ಅಂದ್ರೆ ಏನು, ಆಕಾರ ಒಂದು ಇರುತ್ತೆ ದೇವರಿಗೆ, ಆಕಾರ ಇಲ್ಲದೆ ಇರೋ ಥರನೂ ಧ್ಯಾನ ಮಾಡ್ಬೋದು. ಆಕಾರ ಇರೋದು ಶಿವನ ರೂಪ, ದುರ್ಗಾ ರೂಪ, ಗಣೇಶನ ರೂಪ. ನಿರಾಕಾರ ಇಲ್ಲದ ಜ್ಯೋತಿ ಸ್ವರೂಪದ ಮೇಲೆ ಧ್ಯಾನ ಮಾಡೋದು. ಈ ಧ್ಯಾನದಲ್ಲಿ ಕಣ್ಣಿಗೆ ಕಾಣಬರೋ ಎಲ್ಲಾ ವಸ್ತುಗಳು ಬ್ರಹ್ಮನಲ್ಲಿ ಲೀನ ಮಾಡಿಬಿಡ್ಬೇಕಾಗ್ತದೆ ನಿರಾಕಾರ ಧ್ಯಾನದಲ್ಲಿ. ಆದರೆ ಅನಂತರ ಕೇವಲ ತನ್ನ ಸ್ವಸ್ವರೂಪದ ಮೇಲೆ ಚಿಂತನೆ ಮಾಡಬೇಕಾಗ್ತದೆ, ನಮ್ಮ ಒಳಗಡೆ ಇರೋ ಆತ್ಮ ಸ್ವರೂಪದ ಮೇಲೆ. ಶಿವನು ಹಾಗೆ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಶಿವಯೋಗ. ಈ ವಿಧದ ದೃಷ್ಟಿಯಲ್ಲಿ ಧ್ಯಾನದಲ್ಲಿ ದೃಷ್ಟಿಯನ್ನು ಭ್ರೂಮಧ್ಯದ ಕಡೆ ಇಡಬೇಕಾಗ್ತದೆ, ಕಣ್ಮುಚ್ಚಿ ನಿಂತು. ಮಿಕ್ಕಿದ್ದೆಲ್ಲ ನೇತಿ ಅಂದ್ರೆ ಇದು ಯಾವುದು ಬೇರೆ ಇದೆಲ್ಲ ಜಗತ್ತನ್ನು ತ್ಯಜಿಸಿ ಸ್ವಸ್ವರೂಪದ ಮೇಲೆ ಧ್ಯಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ವಿಧದ ಧ್ಯಾನವಿದೆ, ಅದಕ್ಕೆ ವಿಷ್ಣು ಯೋಗ ಅಂತ ಹೆಸರು. ನಾಸಾಗ್ರದಲ್ಲಿ ದೃಷ್ಟಿ ಇಡಬೇಕಾಗುತ್ತದೆ. ಅರ್ಧವನ್ನು ಆಂತರ್ಯದ ಮೇಲೆ ಆಂತರ್ಯದ ಕಡೆ, ಇನ್ನೂ ಅರ್ಧವನ್ನು ಜಗತ್ತಿನ ಕಡೆ. ಸಾಕಾರದ ಮೇಲೆ ಧ್ಯಾನವನ್ನು ಹೀಗೆ ಮಾಡಬೇಕಾಗುತ್ತದೆ. ಶಿವ ಕೆಲವು ವೇಳೆ ಸಾಕಾರ ಧ್ಯಾನ ಮಾಡುತ್ತಾ ನರ್ತಿಸುತ್ತಾನೆ. ಆಗ ಆತ ರಾಮ ರಾಮ ಎಂದು ಹೇಳುತ್ತಾ ನರ್ತಿಸುತ್ತಾನೆ. ಮುಂದುವರಿಸೋಣ ಆಮೇಲೆ.